ಕರ್ಮ ಅಂತ ಹೇಳಿದ ಕೂಡಲೇ ನಮಗೆ ಏನೋ ಒಂದು ಯಾವುದೋ ಲೋಕದ್ದು, ಯಾವುದೋ ಹಿಂದಿನ ಜನ್ಮದ್ದು, ಈ ರೀತಿಯೆಲ್ಲ ನಾವು ಅದನ್ನು ಕಾಂಪ್ಲಿಕೇಟೆಡ್ ಮಾಡ್ಕೊಂಡಿದ್ದೇವೆ. ಕರ್ಮ ಅಂತ ಹೇಳಿದರೆ ಸಿಂಪಲ್ ಅಂತ ಹೇಳಿದರೆ ಕ್ರಿಯೆ, ಆ್ಯಕ್ಷನ್. ಯಾವುದೇ ಕೆಲಸಕ್ಕೆ, ಯಾವುದೇ ಕ್ರಿಯೆಗೆ ಪ್ರತಿಕ್ರಿಯೆ ಇರ್ತದೆ. ಇದು ಸೈಂಟಿಫಿಕಲಿ ಪ್ರೂವ್ ಆಗಿರುವಂಥದ್ದು. ನೀವು ಒಂದು ಬೀಸಾಡಿದರೆ ಆ ಬಾಲನ್ನು ಗೋಡೆಗೆ, ಅದು ವಾಪಸ್ ಬರ್ತದೆ. ಮೇಲೆ ಯಾವುದಾದ್ರು ವಸ್ತುವನ್ನು ಬೀಸಾಡಿದ್ರೆ ಅದು ಕೆಳಗೆ ಬರ್ತದೆ, ಹೌದಲ್ವಾ? ಮರ್ತ್ಯಭೂಮಿಯಲ್ಲಿ ನೀವು ಏನನ್ನು ಹಾಕ್ತೀರಾ ಅದು ನಿಮಗೆ 10 ಪಟ್ಟು ಬರ್ತದೆ. ಒಳ್ಳೆಯದು ಕೆಟ್ಟದ್ದು ಇದೆಲ್ಲ ನಮ್ಮ ತಲೆಯಲ್ಲಿರುವಂಥದ್ದು. ಪ್ರಕೃತಿಗೆ ಅದು ಯಾವುದು ಕೂಡ ಇಲ್ಲ. ಬಟ್ ಏನು ಮಾಡ್ತೀರಾ ಅದಕ್ಕೆ ರಿಯಾಕ್ಷನ್ ಬರ್ತದೆ ಪ್ರಕೃತಿಯಲ್ಲಿ. ಈಗ ಒಂದು 2 ಮೂಟೆ ಭತ್ತವನ್ನು ಒಬ್ಬ ರೈತ ಚೆಲ್ತಾ ಇದ್ದಾನೆ ಭೂಮಿಯಲ್ಲಿ. ಗೊತ್ತಿಲ್ಲದವರಿಗೆ ಅನಿಸ್ಬೋದು, ಏನು ಇವ ಹುಚ್ಚಾಟ ಮಾಡ್ತಾ ಇದ್ದಾನೆ, ಸುಮ್ಮನೆ ವೇಸ್ಟ್ ಮಾಡ್ತಾ ಇದ್ದಾನೆ ಅಲ್ವಾ ಅಂತ. ಬಟ್ ಅವನಿಗೆ ಗೊತ್ತಿದೆ, ನಾನೀಗ 2 ಗೋಣಿ ಬೀಸಾಡಿದರೆ ವಾಪಸ್ ನನಗೆ 10 ಮೂಟೆ ಬರ್ತದೆ. ಅದೇ ರೀತಿ ಕರ್ಮ ಕೂಡ. ಆತ್ಮ ಎನ್ನುವುದು ಮತ್ತು ಪರಮಾತ್ಮ 2 ಬೇರೆ ಬೇರೆ ಅಲ್ಲ. ಇದನ್ನು ಸೈಂಟಿಫಿಕಲಿ ಕೂಡ ಪ್ರೂವ್ ಮಾಡ್ಬೋದು. ಅಂತ ಹೇಳಿದರೆ ಎಲ್ಲವೂ ಎನರ್ಜಿ ಲೆವೆಲಲ್ಲಿ, ಕ್ವಾಂಟಮ್ ಫಿಸಿಕ್ಸ್ ಪ್ರಕಾರ ಎಲ್ಲ ಒಂದಕ್ಕೊಂದು ಕನೆಕ್ಟೆಡ್, ಎಲ್ಲವೂ ಒಂದೇ. ಅದನ್ನೇ ಹೇಳಿದ್ದು ಓಮಿತ್ಯೇತದಕ್ಷರಂ ಇದಂ ಸರ್ವಂ. ಅಥವಾ ಕೃಷ್ಣ ಹೇಳಿದ್ದು ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗನ ಇವ. ಒಂದು ಮಣಿಯ ಹಾರವನ್ನು ಹೇಗೆ ಹಗ್ಗದಲ್ಲಿ ಪೋಣಿಸ್ತಾರ ಅದೇ ರೀತಿ ಇದೆಲ್ಲದರ ಒಳಗೆ ನಾನಿದ್ದೇನೆ, ಎಲ್ಲವೂ ನನ್ನಲ್ಲಿ ಧರಿಸಲ್ಪಟ್ಟಿದೆ. ಇದರ ಅರ್ಥ ಕೂಡ ಅದೇ. ಅದು ಸಂಸ್ಕೃತದಲ್ಲಿದೆ, ವಿಜ್ಞಾನಿಗಳು ಇಂಗ್ಲೀಷಲ್ಲಿ ಹೇಳ್ತಾ ಇದ್ದಾರೆ, ಅಷ್ಟೇ ವ್ಯತ್ಯಾಸ ಹೊರತು ಹೇಳಿದ್ದು ಅದನ್ನೇ. ಆತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅಲ್ಲ. ಅರ್ಥ ಆಯ್ತಲ್ವಾ? ಬಟ್ ಆತ್ಮ ಈ ಜನನ ಮರಣದ ಚಕ್ರದಲ್ಲಿ, ಸಂಸಾರದ ಚಕ್ರದಲ್ಲಿ ಸಿಕ್ಕಾಕೊಂಡು ಏನಾದರೂ ಮಾಡ್ತಾ ಇರ್ತದೆ. ಕರ್ಮವನ್ನು ಬಿಟ್ಟು ಹೋಗಲಿಕ್ಕೆ ಆಗೋದಿಲ್ಲ. ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತೇವೆ, ಅದು ಬೇಕು ಇದು ಬೇಕು, ಬೇರೆ ಬೇರೆ ಕಲ್ಪನೆಯಲ್ಲಿ ಮಾಡಿ 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 ಆತ್ಮ ಎನ್ನುವುದು ಜೀವಾತ್ಮ ಆಗ್ತದೆ. ಅಂತ ಹೇಳಿದರೆ ಅದಕ್ಕೆ ಒಂದು ಸ್ವತಂತ್ರ ಅಸ್ತಿತ್ವ ಬರ್ತದೆ. ಈ ಹೊರಗಿನದ್ದನ್ನೆಲ್ಲ ವೇಸ್ಟೇಜನ್ನು ತೆಗೆದಾಗ ಆತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅಲ್ಲ. ಇದೇ ಜೀವನದ ಉದ್ದೇಶ. ಯಾವುದು ಕೊಳೆ ಬಿದ್ದಿದ ಆ ಕೊಳೆಯನ್ನು ತೆಗೆಯುವಂಥದ್ದು. ಇದಕ್ಕೆ ಸುಲಭವಾದ ದಾರಿ ಯಾವುದು ಅಂತ ಹೇಳಿದರೆ ಜಪದರು ಅಥವಾ ಧ್ಯಾನದ ಮೂಲಕ. ಧ್ಯಾನದ ಮೂಲಕ ಅಷ್ಟು ಕರ್ಮ ಕ್ಲಿಯರ್ ಆಗೋದಿಲ್ಲ, ಬಟ್ ಜಪದ ಮೂಲಕ ಕ್ಲಿಯರ್ ಆಗ್ತದೆ. ಜಪದ ಮೂಲಕ ಕರ್ಮವನ್ನು ಕ್ಲಿಯರ್ ಮಾಡಿ ಹೊಸ ಕರ್ಮಗಳನ್ನು ಆದಷ್ಟು ಅವಾಯ್ಡ್ ಮಾಡೋ ಮೂಲಕ ಕರ್ಮಬಂಧನದಿಂದ ತಪ್ಪಿಸಿಕೊಳ್ಬೋದು. ಅದೇ ಜೀವನದಲ್ಲಿ ಬದುಕಲ್ಲಿ ಬದಲಾವಣೆ ತರಬಹುದು. ಹೇಗೆ ಅಂತೇಳಿದರೆ ಅದೇ ನಾನು ಹೇಳಿದೆ ಅಲ್ವಾ ಮೊನ್ನೆ ಲೈವಲ್ಲಿ, ಕರ್ಮಕ್ಕೆ ಕೈ ಹಾಕಲಿಕ್ಕೆ ಆಗೋದಿಲ್ಲ. ಬಟ್ ಜನರಿಗೆ ಏನು ತಿಳ್ಕೊಂಡಿರ್ತಾರೆ ಗೊತ್ತಾ? ಯಾರಾದರೂ ಒಬ್ಬ ಅಧ್ಯಾತ್ಮ ಸಾಧಕ ಮಾಡಿದ ಅಂತ ಹೇಳಿದರೆ ನಾವು ಎಲ್ಲ ಜಾಲಿಯಲ್ಲಿ ಇರ್ತೇವೆ, ಎಲ್ಲ ಖುಷಿಯಾಗಿ ಹೇಗಿದ್ದೇವೆ ಹಾಗೇ ಇರ್ತೇವೆ, ಯಾವುದು ಲೈಫ್ ಸ್ಟೈಲನ್ನು, ಥಾಟ್ ಪ್ರೊಸೆಸನ್ನು ಚೇಂಜ್ ಮಾಡೋದಿಲ್ಲ. ಅವ ನಮ್ಮ ಲೈಫಲ್ಲಿ ಮ್ಯಾಜಿಕ್ ಮಾಡಬೇಕು. ಈ ರೀತಿ ಮಾಡಲಿಕ್ಕೆ ಆಗೋದಿಲ್ಲ, ಯಾರಿಗೂ ಆಗಲಿಲ್ಲ. ರಾಮ ಆಗಲಿ, ಪಾಂಡವರಾಗಲಿ ಎಲ್ಲ ದೊಡ್ಡ ದೊಡ್ಡ ಋಷಿಗಳ ಹತ್ರ ಹೋಗಿದ್ದರು, ಎಲ್ಲರ ಹತ್ರ ಹೋಗಿದ್ದು, ಎಲ್ಲರವರಿಗೆ ಗೈಡ್ ಮಾಡಿದ್ದಾರೆ ಹೊರತು ಅವರ ಬದುಕನ್ನು ಇವರ ಕೈ ಹಾಕಲಿಕ್ಕೆ ಆಗೋದಿಲ್ಲ. ಅದು ನಾನು ಮೊನ್ನೆ ಕೂಡ ಹೇಳಿದ್ದೇನೆ. ಯಾವುದೇ ಕರ್ಮದಲ್ಲಿ ಕೈ ಹಾಕಿದರೆ ಆ ಕರ್ಮವನ್ನು ನಾವು ತಗೊಳ್ಬೇಕಾಗ್ತದೆ. ಯಾಕೆ ಅಂತ ಹೇಳಿದರೆ ಯಾರೆಲ್ಲ ಪವಾಡ ಅಂತ ಮಾಡಲಿಕ್ಕೆ ಹೋದ ಏನು ಗುರುಗಳಿದ್ರು ಎಲ್ಲರ ಅಂತ್ಯ ದುರಂತ ಆಗಿದೆ. ಎಷ್ಟು ಇದೆ ಕರ್ಮ? ಜಕಾರೋ ಜನ್ಮ ವಿಚ್ಛೇದ, ಪಕಾರೋ ಪಾಪನಾಶನ ಅಂತ ಇದೆ. ಏನು ನಾವು ಜಪಕ್ಕೆ ಕೂರುವಾಗ ನಮಗೇನು ಕಷ್ಟ ಆಗ್ತದೆ, ಎಷ್ಟು ಗಂಟೆಗಟ್ಟಲೆ ಕೂರುವಾಗ ದೇಹದಲ್ಲಿ ಏನು ನೋವು ಬರ್ತದೆ ಅಥವಾ ಏನು ಸ್ಟ್ರೆಸ್, ಇದರಲ್ಲಿಂದೆಲ್ಲ ಆ ಕರ್ಮಗಳು ಕಳೆಯುತ್ತಾ ಹೋಗ್ತವೆ. ಅರ್ಥ ಆಯ್ತಲ್ವಾ? ಯಾರ ಪರವಾಗಿ ನಾವು ಮಾಡ್ತೇವೋ ಅವರ ಕರ್ಮಗಳು ಕಳೆಯುತ್ತಾ ಹೋಗ್ತವೆ. ಅದರಲ್ಲಿ ಕೂಡ ತುಂಬ ರಹಸ್ಯಗಳೆಲ್ಲ ಇದೆ. ಮಾಡುವವರಿಗೆ ಗೊತ್ತಿರ್ತದೆ ಎಷ್ಟು ಅದರಿಂದ ನಮಗೆ ಇಫೆಕ್ಟ್ ಬರ್ತದೆ. ಈಗ ನಾನೊಂದು ಕ್ಲಾಸ್ ಮಾಡಿದರೆ ಅಷ್ಟು ಜನರಿಗೆ ಹೀಲ್ ಮಾಡಿದರೆ ಮತ್ತೆ ನನಗೆ ಎಷ್ಟು ದಿನ ಬೇಕು ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ. ಸೊ ಇದೆಲ್ಲ ಇರ್ತದೆ ಅದರಲ್ಲಿ. ಅದನ್ನೆಲ್ಲ ಸಾರ್ವಜನಿಕವಾಗಿ ಹೇಳುವಂಥದ್ದಲ್ಲ ಅದು. ಏನಾಗ್ತದೆ ಅಂತ ಹೇಳಿದರೆ ಕರ್ಮವನ್ನು, ಬೇರೆಯವರ ಕರ್ಮವನ್ನು ಕಳೆಯಬಹುದು ನಾವು. ಬಟ್ ಅವರಲ್ಲಿ ಕಮ್ಮಿ ಇದ್ದರೆ ಅದು ಬೇಗ ರಿಸಲ್ಟ್ ಬರ್ತದೆ. ತುಂಬಿದ್ರೆ ಎಷ್ಟೋ ಜನ್ಮಗಳದ್ದು ಅಷ್ಟು ಬೇಗ ರಿಸಲ್ಟ್ ತರಲಿಕ್ಕೆ ಆಗೋದಿಲ್ಲ. ಸೊ ಆದ ಕಾರಣ ಅಧ್ಯಾತ್ಮದಲ್ಲಿ ಯಾವುದನ್ನು ಕೂಡ ನಾವು 100% ಅಂತ ಯಾವುದನ್ನೂ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಬೇರೆಯವರ ಕರ್ಮಕ್ಕೆ ಕೈ ಹಾಕಲಿಕ್ಕೆ ಹೋಗಬಾರ್ದು. ಪರ್ಟಿಕ್ಯುಲರ್ ಯಾವುದನ್ನಾದರೂ ಪ್ರತಿ ಇಬ್ಬರಿಗೂ ಕೂಡ ಲಾಭ ಇದ್ದರೆ ಮಾಡ್ಬೋದು. ಇಲ್ಲದಿದ್ದರೆ ಬೇರೆಯವರಿಗೋಸ್ಕರ ಯಾಕೆ ನಾವು ನಮ್ಮ ಜೀವನದಲ್ಲಿ ಅಷ್ಟು ಇದನ್ನು ತಗೊಳ್ಬೇಕು? ಅರ್ಥ ಆಯ್ತಲ್ವಾ?
ಸೊ ಇದೆಲ್ಲ ವಿಷಯಗಳಿರ್ತದೆ. ಆದ್ದರಿಂದ ನೀವೇ ಈ ಕರ್ಮಗಳನ್ನು ಕ್ಲಿಯರ್ ಮಾಡ್ಕೊಳ್ಬೇಕು. ನೋಡಿ, ಒಂದು ಸಿಂಪಲ್ ಲಾಜಿಕನ್ನು ಕೊಡ್ತೇನೆ ನಿಮಗೆ ಹೇಗೆ ಕರ್ಮ ಮಾಡೋದಂತ. ಆತ್ಮವತ್ ಸರ್ವಭೂತೇಶು, ಎಲ್ಲ ಜೀವಿಗಳನ್ನು ನಿಮ್ಮ ಥರ ಯೋಚನೆ ಮಾಡಬೇಕು. ಆತ್ಮನ ಪ್ರತಿಕೂಲಾನಿ ಪರೇಶಾನ್ನ ಸಮಾಚರೈತಿ. ಇದರಷ್ಟು ಕ್ಲಿಯರ್ ಆದ ಡೆಫಿನೇಷನ್ ಕರ್ಮದ ಬಗ್ಗೆ ಬೇರೆ ಯಾವುದು ಕೂಡ ಇಲ್ಲ. ಯಾವುದು ನಮಗೆ ಬೇಡವಾ ಅದನ್ನು ನಾವು ಬೇರೆಯವರಿಗೆ ಮಾಡಬಾರ್ದು. ಇಷ್ಟು ಸಿಂಪಲ್ ಕರ್ಮದ ಸಿದ್ಧಾಂತ. ಅರ್ಥ ಆಯ್ತಲ್ವಾ? ಹೇಗೆ ಅಂತ ಹೇಳಿದರೆ ನೋಡಿ, ಅದಕ್ಕೆ ನಾವು ಹೇಳೋದು ಅಧ್ಯಾತ್ಮದ ಪರಂಪರೆಯಲ್ಲಿ ಭಾರತದಲ್ಲಿ ಬೇರೆ ಬೇರೆ ರೀತಿಯ ಪರಂಪರೆಗಳಿದೆ. ಬಲಿ ಕೊಡುವ ಪರಂಪರೆಗಳಿದೆ, ಕ್ಷುದ್ರ ಶಕ್ತಿಗಳನ್ನು ಇಟ್ಕೊಂಡು ಮಾಡುವಂಥದ್ದಿದೆ, ಎಲ್ಲ ಬೇರೆ 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 ರೀತಿಯಲ್ಲಿದೆ. ಯಾವುದು ಸರಿ ತಪ್ಪು ಅಂತಲ್ಲ. ಬಟ್ ಏನಂತ ಹೇಳಿದರೆ ನಿಮಗೆ ಏನು ಬೇಕು ಅದು. ಅರ್ಥ ಆಯ್ತಲ್ವಾ? ಈಗ ನಿಮಗೆ ಮಂಗಳೂರಿಗೆ ಹೋಗ್ಲಿಕ್ಕೆ ಇದೆಯಾ, ಮಂಗಳೂರಿನ ಬಸ್ಸನ್ನು ಹಿಡಿಬೋದು ಅಥವಾ ಫ್ಲೈಟನ್ನು ಹಿಡಿಬೋದು. ಬೆಂಗಳೂರಿಗೆ ಹೋಗ್ಲಿಕ್ಕೆ ಇದೆಯಾ, ಬೆಂಗಳೂರಿದ್ದು. ಮಣಿಪುರಕ್ಕೆ ಹೋಗ್ಲಿಕ್ಕೆ ಇದೆಯಾ, ಮಣಿಪುರದ್ದು. ಅರುಣಾಚಲ ಪ್ರದೇಶ ಆದರೆ ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್ ಆದರೆ ನಾಗಾಲ್ಯಾಂಡ್. ಎಲ್ಲಿಗೆ ಹೋಗಬೇಕು ಅದನ್ನು ಇಟ್ಕೊಳ್ಬೇಕಲ್ವಾ? ಅದು ಬಿಟ್ಟು ನಿಮ್ಮ ಟಾರ್ಗೆಟ್ ಮುಂಬೈಗೆ ಹೋಗ್ಲಿಕ್ಕೆ ಇರುವಂಥದ್ದು, ನೀವು ಚೆನ್ನೈನ ಫ್ಲೈಟಲ್ಲಿ ಕೂತ್ರೆ. ಬಟ್ ಎಲ್ಲರೂ ನಾವು ಮಾಡ್ಕೊಳ್ಳೋದು ಅದೇ. ನಮ್ಮ ತಲೆಯಲ್ಲಿ ದೇವರನ್ನು ನಂಬ್ತೇವೆ ನಾವು, ಅದು ಇದು. ಬಟ್ ನಾವು ಕ್ಷುದ್ರ ಶಕ್ತಿಗಳನ್ನು ಆಶ್ರಯಿಸ್ತೇವೆ. ಆಗ ಏನಾಗ್ತದೆ, ಯಾವುದನ್ನು ನಾವು ಮಾಡ್ತೇವೋ ಅದರದ್ದು ನಮಗೆ ರಿಸಲ್ಟ್ ಬರ್ತಾ ಹೋಗ್ತದೆ. ಪ್ರತಿಯೊಂದಕ್ಕೂ ಕೂಡ ಕ್ವಶನ್ ಮಾಡಬೇಕು ನಾವು. ಯಾವುದೇ ಕರ್ಮ ಮಾಡೋ ಮೊದಲು ಇದು ನನಗೆ ಆದರೆ ಓಕೆಯಾ. ಈಗ ಯಾರ್ದು ಏನೋ ಒಂದು ವಸ್ತು ಬಿದ್ದಿದೆ, ಅದನ್ನು ನೀವು ತಗೊಳ್ತೀರಿ. ಆಗ ನನ್ನ ವಸ್ತು ಬಿದ್ದರೆ ಓಕೆಯಾ? ಆಯ್ತಲ್ವಾ? ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯದಲ್ಲಿ ಕೂಡ ಈ ರೀತಿ ಪ್ರಶ್ನೆ ಮಾಡಿ ನಾವು ಕರ್ಮವನ್ನು ಮಾಡಿದರೆ ಕ್ಲಿಯರ್ ಆಗ್ತದೆ ನಮ್ಗೆ ಏನಾಗಬೇಕು. ಅದು ಓಕೆ ಆದರೆ ಓಕೆ, ಯಾವುದು ಸರಿ ತಪ್ಪು ಅಂತಿಲ್ಲ. ಅರ್ಥ ಆಯ್ತಲ್ವಾ? ಬಟ್ ನನಗೆ ಓಕೆಯಾ, ಮತ್ತು ನನಗೆ ಅದು ಬರುವಾಗ ಮತ್ತೆ ಬೊಬ್ಬೆ ಹೊಡೆಯುವ ಹಾಗೆ ಇಲ್ಲ. ಎಲ್ಲ ಯಾರಿಗೆ ಕೂಡ ಆತ್ಮೈವ ಬಂಧು ಆತ್ಮೈವ ರಿಪುರಾತ್ಮನ. ಕೃಷ್ಣ ಹೇಳಿದ್ದಾನೆ, ಉದ್ಧಾರೇದ ಆತ್ಮನಾತ್ಮಾನಂ ಅಂತ ಹೇಳಿದರೆ ನಾ ಆತ್ಮನ ಅವಸಾದ ಏತ್. ಯಾವುದನ್ನು ಕೂಡ ನಿಮ್ಮನ್ನು ನೀವೇ ಉದ್ಧಾರ ಮಾಡಿಕೊಳ್ಬೇಕು, ನಿಮಗೆ ನೀವೇ ಕೊಡಬೇಕು. ಯಾರು ದೇವರಾಗಲಿ ಇದಾಗಲಿ ಯಾರು ಕೂಡ ಬರೋದಿಲ್ಲ. ನೀವು ಜೀವನದಲ್ಲಿ ಆಧ್ಯಾತ್ಮಿಕ ಸಾಧನೆಗಳನ್ನು ಮಾಡಿದರೆ, ಪರ್ಟಿಕ್ಯುಲರ್ ಗೊತ್ತಿದ್ದು ಕರೆಕ್ಟಾಗಿ ಮಾಡಿದರೆ, ಅಥವಾ ಜಪವನ್ನು ಮಾಡಿದರೆ, ಅಥವಾ ಯಾವುದಾದ್ರು ಸಾಧನೆಯನ್ನು ಮಾಡಿದರೆ ಅದು ಕೂಡ ಕರ್ಮವೇ ನಿಮ್ಮದು. ಆ ಕರ್ಮಕ್ಕೆ ಏನು ಪ್ರತಿಫಲ ಬರ್ತದೆ ಅದು ಬರ್ತದೆ. ಅದೇ ಹೊರತು ದೇವರು ಬಂದು ಯಾರ ಮೇಲೆ ಕೂಡ ನಿಮಗೆ ಇವನು ಒಳ್ಳೆಯವನು, ಇವನಿಗೆ ಕೊಡುವ, ಕೆಟ್ಟವನು ಕೊಡುವ ಈ ರೀತಿ ಆಗ್ತಾ ಇದ್ದರೆ ಭೂಮಿಯಲ್ಲಿ ಏನೂ ನಡೀತಿರಲಿಲ್ಲ. ಅರ್ಥ ಆಯ್ತಲ್ವಾ? ರಾಕ್ಷಸರಾಗಲಿ ಕೆಟ್ಟವರಾಗಲಿ ಯಾರಿಗೂ ಕೂಡ ಇಲ್ಲ. ಯಾರು ಮಾಡಿದ್ರ ರಾಕ್ಷಸರಂತ ಹೇಳಿದರೆ ಅವರೇನು ಕಮ್ಮಿಯವರಲ್ಲ. ಅಷ್ಟು ಅವರಿಗೆ ಸಿರಿ ಸುಖ ಸಂಪತ್ತು ಎಲ್ಲ ಇದ್ದು ಕೂಡ ಏನೋ ಒಂದು ಸಾಧಿಸಬೇಕು ಜೀವನದಲ್ಲಿ ಅಂತೇಳಿ ವರ್ಷಗಟ್ಟಲೆ ಹೋಗಿ ಅಷ್ಟು ಅವರ ತಪಸ್ಸು ಕೆಡಿಸಲಿಕ್ಕೆ ಅಷ್ಟೆಲ್ಲ ವ್ಯವಸ್ಥೆ ಇರುವಾಗ ಅದನ್ನು ಕೂಡ ಮೆಟ್ಟಿ ನಿಂತು ಮೀರಿ ಅವರು ಶಕ್ತಿಯನ್ನು ಪಡೆದದ್ದು ಅವರ ಕರ್ಮದಿಂದ. ಯಾರು ದೇವರು ಕೊಡುವಂಥದ್ದಲ್ಲ. ಅದನ್ನು ನಿಮಗೆ ಒಂದು ಯಾವುದಾದ್ರು ದೇವತೆಯ ಮೇಲೆ, ಯಾರದಾದ್ರೂ ಶಕ್ತಿಯ ಮೇಲೆ ನಿಮಗೆ ನಂಬಿಕೆ ಇದ್ದರೆ, ದೇವರನ್ನು ಒಂದು ರೂಪ ಕೊಡಲಿಕ್ಕೆ ನಿಮಗೆ ನಂಬಿಕೆ ಇದ್ದರೆ, ದೇವಿ ಆಗಿರ್ಬೋದು, ಶಿವ ಆಗಿರ್ಬೋದು, ವಿಷ್ಣು ಆಗಿರ್ಬೋದು, ಯಾವುದಾದ್ರೂ ಒಂದು ದೇವತೆಯನ್ನು, ಸ್ತೋತ್ರ ಇರುವುದೇ ಅದಕ್ಕೆ, ಸ್ತುತಿ ಸ್ತೋತ್ರ ಅಂತ ಹೇಳುವ ಕಲ್ಪನೆ ಇರುವುದೇ ಅದಕ್ಕೆ. ನಾನು ಯಾರನ್ನು ನಂಬಿದ್ದೇನಾ ಅವ ಸರ್ವಶಕ್ತ, ಆಕೆಗೆ ಎಲ್ಲ ಗೊತ್ತು, ಆಕೆ ಯಾರು ನನ್ನ ತಾಯಿ ಇದ್ದಾಗೆ, ಈ ರೀತಿ ಒಂದು ಭಾವನೆ ಫೀಲಿಂಗ್ ಬರಲಿಕ್ಕೆ ಬೇಕಾಗಿ ಆ ಸ್ತೋತ್ರವನ್ನು ಹೇಳುವಂಥದ್ದು ನಾವು. ಯಾಕೆ ಅಂತ ಹೇಳಿದರೆ ಆಕೆಯ ಸ್ತುತಿಯ ಮಾಡುವುದಂಥದ್ದು ಅಥವಾ ಆ ದೇವತೆಯ ಶಕ್ತಿಯನ್ನು ಮಾಡುವುದು. ಬಟ್ ನಾವೇನಾಗಿದ್ದೇವೆ ಅಂತ ಹೇಳಿದರೆ ಎಲ್ಲವನ್ನು ಮಾಡ್ತೇವೆ ಅಂತ ಹೇಳ್ತೇವೆ, 1000 ಇಟ್ಕೊಂಡು ಕೂತ್ಕೊಳ್ತೇವೆ. ಈಗ ನಿಮಗೆ ಒಂದು ದೇವತೆಯ ಮೇಲೆ, ಒಂದು ಶಕ್ತಿಯ ಮೇಲೆ, ಒಂದು ದೇವರ ಮೇಲೆ ನಿಜವಾಗಿ ನಿಮಗೆ ನಂಬಿಕೆ ಇದೆ ಅಂತ ಹೇಳಿದರೆ ಅದು ಸಾಕಲ್ಲ. ಆಕೆ ಏನು ಮಾಡ್ತಾಳ ಓಕೆ, ಇಟ್ಟಂಗೆ ಇರುವೇನೋ ಅರಿಯೇ. ಅರ್ಥ ಆಯ್ತಲ್ವಾ? ಬಟ್ ಅದಿಲ್ಲ. ದಿನಕ್ಕೊಂದು ದೇವಸ್ಥಾನ, ದಿನಕ್ಕೊಂದು ಜಾಗ, ದಿನಕ್ಕೊಂದು ಶಕ್ತಿಗಳ ಹತ್ರ, ದಿನಕ್ಕೊಂದು ಮಾಂತ್ರಿಕರ ಹತ್ರ, ಈ ರೀತಿ ತಿರುಗಾಡಿ ನಿಮ್ಮ ಜೀವನದಲ್ಲಿ ನೀವು ಸಮಸ್ಯೆಗಳನ್ನು ತರ್ಕೊಳ್ತಿದ್ದೀರಿ ಹೊರತು ಬೇರೆ ಯಾವ ಕಾರಣದಿಂದ ಕೂಡ ಅಲ್ಲ. ಅರ್ಥ ಆಯ್ತಲ್ವ ನಿಮಗೆ? ಅರ್ಥ ಮಾಡ್ಕೊಳ್ಳಿ ನಾನು ಹೇಳುವುದನ್ನು. ಬಟ್ ಅರ್ಥ ಆಗೋದಿಲ್ಲ ಅಷ್ಟು ಸುಲಭದಲ್ಲಿ. ಯಾಕೆ ಅಂತೇಳಿದರೆ ಯಾರ್ದ ಕರ್ಮ ಕಳೆದಿದ ಅವರಿಗೆ ಮಾತ್ರ ಅರ್ಥ ಆಗುವಂಥದ್ದು ಇದೆಲ್ಲ. ಯಾವುದಾದ್ರೂ ಒಂದು ಶಕ್ತಿಯನ್ನು ಇಟ್ಕೊಂಡು ನೀನು ಏನು ಮಾಡಿದರೆ ಕೂಡ ನನಗೆ ಓಕೆ, ಈ ರೀತಿ ಒಂದು ಫೀಲಿಂಗ್ ಇಟ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಎಷ್ಟು ಬದಲಾವಣೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಿಮಗೆ ಗೊತ್ತಾಗೋದಿಲ್ಲ. ನೀವು ಮಾಡಿ ನೋಡಿ ಅದನ್ನು. 2 ದಿನ ಮಾಡ್ತೀರಿ, ಸಟ್ಟ ಫೋನ್ ಮಾಡ್ತೀರಿ, ಮತ್ತೆ ಅದು ನಾನು ಮಾಡಿದೆ, ಅದು ನನಗೇನು ಬರಲಿಲ್ಲ, ರಿಸಲ್ಟ್ ಬರಲಿಲ್ಲ. ಎಷ್ಟೋ ಜನರಿಗೆ ಬರ್ತಾ ಇದೆ, ನನಗೆ ಬಂದಿದೆ, ಬೇರೆಯವರಿಗೆ ಬಂದಿದೆ. ನಾವು ಪ್ರಾಕ್ಟಿಕಲ್ ಏನು ಮಾಡಿದೆವೋ ಅದನ್ನು ನಿಮಗೆ ಹೇಳೋದಲ್ವಾ.
ನೀವೊಂದು ಗಿಡ ನೆಟ್ಟು ಅದನ್ನು ಪದೇ ಪದೇ ಹೀಗೆ ನೋಡ್ತಾ ಇದ್ದರೆ ಅದು ಗಿಡಕ್ಕೆ ಬೇರು ಬರ್ತದೆ, ಬೇರು ಬಂದಿದೆ ಅಂತ ಮಾಡಿ ಬಿಟ್ಟು ಬಿಡಬೇಕು ಅಷ್ಟೇ. ಆಟೋಮೆಟಿಕಲಿ ಬರ್ತದೆ. ಆಟೋಮೆಟಿಕಲಿ ನಿಮ್ಮ ಲೈಫ್ ಸ್ಟೈಲಲ್ಲಿ, ನಿಮ್ಮ ಥಾಟ್ ಪ್ರೊಸೆಸ್ಸಲ್ಲಿ ಚೇಂಜಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ಕರ್ಮದ ರಹಸ್ಯಗಳೆಲ್ಲ. ಏನು ದಾಸರು ಹೇಳಿದ್ದಾರೆ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿಯುವ ಅಂತ ಹೇಳಿದ ಕೂಡಲೇ ಅವರು ಹೇಳಿದ ಭಾವನೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಮಲಗಿ ನಾವು ಅಷ್ಟು ಫೀಲ್ ಮಾಡಿದರೆ ಕೂತ್ಕೊಳ್ತಾನೆ ಆತ, ಕೇಳ್ತಾನೆ. ಕುಳಿತು ಪಾಡೋದು ಅಂತ ಹೇಳಿದರೆ ಮಲಗಿದವ ಆ ಭಾವನೆಯಿಂದ ಎದ್ದು, ಅದರ ನಂತರ ಎದ್ದು ನಿಲ್ತಾನೆ, ನಂತರ ಕುಣಿತಾನೆ. ಈ ಭಾವನೆಗೆ ಬಂದಾಗ ಆತ ಸಿಗ್ತಾನೆ. ಸುಲಭನೋ ಹರಿ ತನ್ನವರ ನರೆಗಳಿಗೆ ಬಿಟ್ಟಗಲನು, ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ ಅಂತ ಹೇಳ್ತಾರೆ. ನಿಮಗೆ ಒಂದು ಲೆವೆಲ್ಗೆ ಹೋದ ನಂತರ ಇದೆಲ್ಲ ಅರ್ಥ ಆಗ್ತದೆ. ನಾವು ಎಷ್ಟು ಸುಮ್ಮನೆ ಕಾಂಪ್ಲಿಕೇಟೆಡ್ ಮಾಡ್ಕೊಂಡಿದ್ದೇವೆ, ಎಷ್ಟು ಸುಲಭ ಆತ. ಬಟ್ ಆ ಸರೆಂಡರ್, ಆತನ ಶಕ್ತಿಯ ಬಗ್ಗೆ ಅಥವಾ ಆಕೆಯ ಶಕ್ತಿಯ ಬಗ್ಗೆ ಯಾರು ನೀವು, ಅದು ಆತ ಹೇಳಿ, ಆಕೆ ಹೇಳಿ, ಯೂನಿವರ್ಸ್ ಅಂತೇಳಿ, ಏನು ಹೆಸರಿಂದ ಬೇಕಾದರೆ ಹೇಳಿ, ಎಲ್ಲವೂ ಒಂದೇ. ಬಟ್ ಅದರ ಮೇಲೆ ನಿಮಗೆ ಆ ನಂಬಿಕೆ ಇರಬೇಕು, ಆ ಫೀಲ್ ಇರಬೇಕು. ಆಗ ಮಾತ್ರ ನಿಮ್ಮ ಲೈಫಲ್ಲಿ ಚೇಂಜಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೀವು ಇಲ್ಲಿಂದ ಅಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಓಡಾಡ್ತಾ ಇದ್ದರೆ ಯಾವ ರಿಸಲ್ಟ್ ಕೂಡ ಬರೋದಿಲ್ಲ ನಿಮಗೆ. ಮತ್ತೆ ಹೇಳ್ತೀರಿ ಎಲ್ಲ ಮಾಡಿದೆ ಅಂತ. ದಾಸರು ಹೇಳಿದ್ರು ಅಂತೇಳಿ ದಾಸರಿಗೆ ಫೋನ್ ಹಾಕುವುದಾ? ಮಲಗಿ ನಾನು ಪದ್ಯ ಹೇಳಿದೆ, ಮತ್ತು ಡ್ಯಾನ್ಸ್ ಮಾಡಿ ಹೇಳಿದೆ, ನನಗೆ ಬರಲಿಲ್ಲ ಭಗವಂತ. ಅರ್ಥ ಮಾಡ್ಕೊಳ್ಬೇಕು ಯಾವುದನ್ನು ಕೂಡ. ಅತಿ ಬುದ್ಧಿವಂತಿಕೆ ಯೂಸ್ ಮಾಡಲಿಕ್ಕೆ ಹೋಗಬಾರ್ದು. ದೇವರ ಹತ್ರ ಆಗಲಿ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಆಗಲಿ ಸಹಜವಾಗಿ ಕರ್ಮವನ್ನು ಮಾಡಬೇಕು. ಖಾಲಿ ಒಂದು ಕ್ವಶನ್ ಕೇಳ್ಕೋಬೇಕು, ಆತ್ಮನ ಪ್ರತಿಕೂಲಾನಿ ಪರೇಶಾನ್ನ ಸಮಾಚಾರ. ಈ ಕರ್ಮ ಮಾಡಿದಾಗ ನನಗೆ ಈ ರಿಸಲ್ಟ್ ಬರ್ತದೆ, ಇಷ್ಟು ನಿಮಗೆ ಕ್ಲಿಯರ್ ಇರಬೇಕು. ನೀವು ಏನು ಮಾಡ್ತೀರಾ ಅದು ರಿಟರ್ನ್ ಬರ್ತದೆ. ಒಬ್ಬನಿಗೆ ಚಪ್ಪಲ್ ಕೊಡ್ತೀರಾ, ನಿಮಗೆ ಚಪ್ಪಲ್ ಬರ್ತದೆ. ಒಬ್ಬನಿಗೆ ಅನ್ನ ಕೊಡ್ತೀರಾ, ನಿಮಗೆ ಅನ್ನ ಬರ್ತದೆ. ಅರ್ಥ ಆಯ್ತಲ್ವಾ? ಬಟ್ ಅದು ನನಗೆ ಬಂದರೆ ಓಕೆಯಾ? ಯಾವುದು ಕೂಡ ಅದು ಓಕೆ ಆದರೆ ಓಕೆ, ಅಷ್ಟೇ ಸಿಂಪಲ್. ಬೇರೆ ಯಾವ ಟೆನ್ಷನನ್ನು ತಗೊಳ್ಬೇಕಂತಿಲ್ಲ. ಸಬ್ಕಾನ್ಷಿಯಸ್ ಮೈಂಡ್ನ ಲ್ಯಾಂಗ್ವೇಜ್, ಪಿಕ್ಚರ್ ಲ್ಯಾಂಗ್ವೇಜ್, ಅದು ಭಾವನೆ ಮೇಲೆ. ನಿಮ್ಮ ಭಾವನೆ ಹೇಗಿದೆ, ಕರ್ಮ ಏನು ಮಾಡ್ತಾ ಇದ್ದೀರಾ ಅದರ ಮೇಲೆ ನಿಮಗೆ ಏನೂ ಸಮಸ್ಯೆ ಇಲ್ಲ, ಅದು ಮುಖ್ಯ ಅಲ್ಲ. ಯಾವ ಫೀಲಿಂಗಿಂದ ಮಾಡ್ತಾ ಇದ್ದೀರಿ. ಈಗ ಒಬ್ಬ ಮಿಲಿಟ್ರಿ ಒಂದು 100 ಜನರನ್ನು ಕೊಂದು ಬಂದಿರ್ತಾನೆ, ಅವನಿಗೆ ನೀವು ಸನ್ಮಾನ ಮಾಡ್ತೀರಾ ಇಲ್ವಾ? ಅದೇ ಒಬ್ಬ ಯಾರನ್ನಾದರೂ ಒಬ್ಬನನ್ನು ಕೊಂದರೆ ಅವನಿಗೆ ಮರಣದಂಡನೆ ಶಿಕ್ಷೆ ಆಗ್ತದೆ. ಒಬ್ಬ ಡಾಕ್ಟ್ರು ನಿಮ್ಮ ಹೊಟ್ಟೆಯನ್ನು ಇಲ್ಲಿಂದ ಇಲ್ಲಿವರೆಗೆ ಕೊಯ್ದು ಆಪರೇಷನ್ ಮಾಡಿದರೆ ಅವನಿಗೆ ಹಣ ಕೊಡ್ತೀರಿ, ಪುನಃ ಅವನ ಕಾಲು ಹಿಡಿದು ಬರ್ತೀರಿ. ನೆರೆಮನೆಯವ ಯಾರಾದರೂ ಏನಾದರೂ ಮಾಡಿದರೆ, ಒಂದು ಸ್ವಲ್ಪ ಬ್ಲೇಡಲ್ಲಿ ತಾಗಿಸಿದರೆ ಅವನನ್ನು ತಗೊಂಡೋಗಿ ಕಂಪ್ಲೇಂಟ್ ಕೊಡ್ತೀರಿ. ಕರ್ಮ ಒಂದೇ ಅಲ್ವಾ? ಬಟ್ ಯಾವ ಉದ್ದೇಶದಿಂದ ಮಾಡ್ತಾ ಇದ್ದೇವೆ ಅದು ಕ್ಯಾಪ್ಚರ್ ಆಗುವಂಥದ್ದು. ಅದೇ ನಾನು ಹೇಳಿದಲ್ಲ, ನಿಮ್ಗೆ ಗೊತ್ತಿಲ್ಲ ದುಃಖವನ್ನು ನೀವು ಹೇಗೆ ಅಟ್ರಾಕ್ಟ್ ಮಾಡ್ತಾ ಇದ್ದೀರಿ, ಹೇಗೆ ಎಂಜಾಯ್ ಮಾಡ್ತಾ ಇದ್ದೀರಿ, ನಿಮಗೆ ಗೊತ್ತಿಲ್ಲದೆ ನೀವು ಮಾಡ್ತಾ ಇರ್ತೀರಿ. ಒಂದು ಸ್ಯಾಡ್ ಸಾಂಗನ್ನು ಯಾವತ್ತೂ ಕೇಳ್ತಾ ಇರ್ತೀರಿ, ತುಂಬ ಎಂಜಾಯ್ ಮಾಡ್ತೀರಿ. ನೀವು ಹೇಳ್ಬೋದು ನಿಮಗೆ ಕಷ್ಟ ಬಂದಾಗ, ನೀವೇ ಕೇಳಿದ್ದು ಪ್ರತಿಯೊಂದು ಕೂಡ ಕರ್ಮದಿಂದ, ನಿಮ್ಮ ಕರ್ಮದಿಂದಲೇ ಬರುವಂಥದ್ದು ಅಂತ ಹೇಳಿದರೆ ಯಾರಾದರೂ ಕಷ್ಟವನ್ನು ಅಟ್ರಾಕ್ಟ್ ಮಾಡ್ತಾರಾ ಜೀವನದಲ್ಲಿ ಅಂತ ನೀವು ಕೇಳ್ಬೋದು. ನೋಡಿ, ಇಂದಿನ ಕಾಲದಲ್ಲಿ ನಾನು ಇದನ್ನೆಲ್ಲ ಪದೇ ಪದೇ ಹೇಳಿದ್ದೇನೆ, ಬಟ್ ಹೊಸಬರು ಯಾರಾದರೂ ಇದ್ದರೆ ಅವರಿಗೆ ಅರ್ಥ ಆಗಲಿ ಅಂತ ಅದನ್ನೇ ಹೇಳ್ತಿದ್ದೇನೆ. ಒಬ್ಬ 300 ರೂಪಾಯಿ ಹಣ ಕೊಟ್ಟು ಮಾಲಿಗೆ ಹೋಗಿ ಒಂದು ದುಃಖದ ಪಿಕ್ಚರನ್ನು ನೋಡಿ ವಾಪಸ್ ಬರ್ತಾನೆ ಅಂತ ಹೇಳಿದರೆ ನೀವು ಎನಿಸ್ಬೋದು ಟೈಮ್ ಪಾಸ್ಗೆ ಅಂತ. ಬಟ್ ಟೈಮ್ ಪಾಸ್ಗೆ ನಿಮಗೆ ಅದೇ ದುಃಖದೇ ಸ್ಟೋರಿ ಯಾಕೆ ಇಷ್ಟ ಆಗ್ತಾ ಇದೆ? ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ಏನು ತಗೊಳ್ತದೆ, ನೀವು ದುಃಖವನ್ನು ಎಂಜಾಯ್ ಮಾಡ್ತೀರಂತ. ನೀವು ಏನು ಅದು ಸರಿಯಾ ತಪ್ಪ, ಸತ್ಯವ ಸುಳ್ಳ, ಅದು ಯಾವುದು ಕೂಡ ಪ್ರಕೃತಿಗೆ, ಭಗವಂತನಿಗೆ, ಅಥವಾ ಅದಕ್ಕೆ ಹೇಳೋದು ಭಗವಂತನಿಗೆ ಆತ ನಿರ್ಗುಣ ಅಂತ. ಆತನಿಗೆ ಯಾವ ಗುಣ ಕೂಡ ಇಲ್ಲ, ಯಾವ ಭಾವ ಕೂಡ ಇಲ್ಲ, ತನ್ನವರು ಬೇರೆಯವರು ಯಾವುದು ಕೂಡ ಇಲ್ಲ. ಅರ್ಥ ಆಯ್ತಲ್ವಾ? ಯಾಕೆ ಅಂತ ಹೇಳಿದರೆ ಸಬ್ಕಾನ್ಷಿಯಸ್ ಮೈಂಡಿಗೆ ಇರುವುದೇ ಹಾಗೆ. ಅದು ಸಬ್ಕಾನ್ಷಿಯಸ್ ಮೈಂಡಿಗೆ ಯಾವುದಕ್ಕೆ ಕೂಡ ಅದಕ್ಕೆ ಲಾಜಿಕ್ ಇಲ್ಲ. ಒಂದು ಸ್ಯಾಡ್ ಸಾಂಗನ್ನು, ಒಂದು ಸ್ಯಾಡ್ ಮೂವಿಯನ್ನು, ದುರಂತವನ್ನು ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಸಬ್ಕಾನ್ಷಿಯಸ್ ತಗೊಳ್ತದೆ, ನೀವು ಅದನ್ನೇ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ. ನಿಮ್ಮ ಜೀವನದಲ್ಲಿ ಆ ದುಃಖವನ್ನೇ ಅದು ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ನೀವು ಎಷ್ಟು ಬೇಕಾದ್ರೂ ಕೇಳ್ತಾ ಇರ್ಬೋದು, ಹಣ ಬೇಕು, ಅದು ಬೇಕು, ಇದು ಬೇಕು. ಒಳಗಿಂದ ನೀವು ಯಾವುದನ್ನು ಎಂಜಾಯ್ ಮಾಡ್ತಿದ್ದೀರಿ? ಶರೀರ ಮಾಧ್ಯಮ ಕಲುಧರ್ಮ ಸಾಧನಂ ಅಂತ. ನೋಡಿ, ಸಿಂಪಲ್ 2 ವಿಷಯಗಳನ್ನು ಅರ್ಥ ಮಾಡ್ಕೊಳ್ಬೇಕು ಕರ್ಮದಲ್ಲಿ. ಏನಂತ ಹೇಳಿದರೆ, ಒಂದು ನಮ್ಮಲ್ಲಿರುವಂಥ ಸ್ಟಾಕ್ ಕರ್ಮಗಳನ್ನು ನಾನು ಹೇಳಿದ್ದೇನೆ ಮೊದಲು ಕೂಡ. ನಮಗೆ ಇವತ್ತಿಂದ ನನ್ನ ಬದುಕನ್ನು ಬದಲಾಯಿಸಬೇಕಂತ ಇದ್ದರೆ ನಮಗೆ ಗೋವು, ಗಂಗೆ, ತುಳಸಿ, ರುದ್ರಾಕ್ಷಿ ಇದೆಲ್ಲ ಹೆಲ್ಪ್ ಮಾಡ್ತದೆ ಅಂತ.
ಹೇಗೆ ಅಂತ ಹೇಳಿದರೆ, ಯಾರನ್ನ ಕೊಂದು ಗಂಗೆಯಲ್ಲಿ ಮುಳುಗಿದ್ರೆ ಪಾಪ ಪರಿಹಾರ ಆಗ್ತದಲ್ವಾ? ಹಾಗೆಲ್ಲ ಅಲ್ವಾ? ಅತಿ ಬುದ್ಧಿವಂತಿಕೆ ಮಾಡಿದರೆ ಆಗುವುದಿಲ್ಲ. ನಿಜವಾಗಿ ನಿಮಗೆ ನಿಮ್ಮ ಜೀವನವನ್ನು ಬದಲಾಯಿಸಬೇಕಂತ ಇದ್ದಿದೆ, ಒಮ್ಮೆ ಗಂಗೆಯಲ್ಲಿ ಮುಳುಗಿ 3 ಸಲ ಮುಳುಗಿ ಎದ್ದರೆ ಕೂಡ ನಮಗೆ ಅದು ಯಾಕೆಂತೇಳಿದರೆ ನಮ್ಮ ಔರದಲ್ಲಿ ಸಂಚಿತ ಕರ್ಮಗಳು ಸ್ಟಾಕ್ ಆಗಿರೋ ಕಾರಣ ಮುಳುಗಿ ಒಂದು 3 ಸಲ ಎದ್ದಾಗ ಗಂಗೆಯಲ್ಲಿ ಏನೋ ಇದೆ, ಅದು ನೀವು ಸೈಂಟಿಫಿಕಲಾಗಿ ಅದನ್ನು ಪ್ರೂವ್ ಮಾಡಲಿಕ್ಕೂ ಆಗಿದೆ. ಯಾಕೆ ಅಂತ ಹೇಳಿದರೆ ಬೇರೆ ನೀರು ಬಿಸ್ಲರಿ ವಾಟರ್ ಕೂಡ ಹಾಳಾಗ್ತದೆ. ಗಂಗೆಯನ್ನು ತಗೊಂಡು ಬಂದು ನೀವು ವರ್ಷಗಟ್ಟಲೆ ಇಟ್ಟರೆ ಕೂಡ ಏನಾಗೋದಿಲ್ಲ. ಏನೋ ಇದೆ ಅದರಲ್ಲಿ 3 ಸಲ ಮುಳುಗಿ ಎದ್ದರೆ ಕೂಡಲೇ ಅದರಿಂದ ಕೂಡ ನಮ್ಮ ಬದುಕು ಬದಲಾಗ್ತದೆ. ಅಥವಾ ಕೆಲವರೆಲ್ಲ ಕೇಳ್ತಾರೆ ನೋಡಿ, ರುದ್ರಾಕ್ಷ ಹಾಕ್ಬೋದಾ, ಏಕಮುಖಿ ರುದ್ರಾಕ್ಷ ಹಾಕ್ಬೋದಾ, ಈ ರೀತಿಯೆಲ್ಲ ಹೇಳ್ತಾರೆ. ಅದೇ ನಾನು ಹೇಳಿದ್ದು, ಯಾವುದು ಕೂಡ ಸರಿ ತಪ್ಪು ಅಂತ ಇಲ್ಲ. ಕೆಲವರು ಹೇಳ್ತಾರೆ ನಾವು ಬೇರೆ ಶಕ್ತಿಗಳದ್ದೆಲ್ಲ ಕುಂಕುಮ ಹಾಕ್ಬೋದಾ. ನಾನು ಯಾಕೆ ಹಾಕಬೇಡಿ ಅಂತ ಹೇಳಿದೆ ಅಂತ ಹೇಳಿದರೆ, ನಿಮಗೆ ಏನು ಮಾಡಿ ಏನು ಮಾಡಬಾರ್ದು ಅಂತ ಹೇಳಲಿಕ್ಕೆ ನನಗೇನು ಅಧಿಕಾರ ಇಲ್ಲ. ಬಟ್ ನಿಮಗೆ ಕ್ಲಾರಿಟಿ ಇರಬೇಕು ನೀವು ಏನು ಆಗಬೇಕಂತ. ಈ ಕರ್ಮ ಮಾಡಿದರೆ ನೀವು ಈ ದಾರಿಯಲ್ಲಿ ಹೋಗ್ತೀರಿ, ಈ ಕರ್ಮ ಮಾಡಿದರೆ ಈ ದಾರಿಯಲ್ಲಿ ಹೋಗ್ತೀರಿ. ನಿಮಗೆ ದೇವರನ್ನು ಪಡೆಯಬೇಕು ಅಥವಾ ಸ್ವರ್ಗ ಪ್ರಾಪ್ತಿ ಮಾಡಬೇಕು ಅಥವಾ ಏನಾದರೂ ಇಂಥದ್ದೆಲ್ಲ ಇದ್ದ ಕೂಡಲೇ ನೀವು ಆ ದಾರಿಯಲ್ಲಿ ನಡೆಯಬೇಕಾಗ್ತದೆ. ಇಲ್ಲ ಇಲ್ಲೇ ಊರಲ್ಲೇ ನಿಂತ್ಕೊಂಡು ದಾರಿಯಲ್ಲಿ ಹೋಗೋರಿಗೆ ಕಲ್ಲು ಹೊಯ್ಗೆ ಬಿಸಾಡ್ತಾ ಹೀಗೆ ಅಲೆದಾಡ್ತಾ ಅಂತರ್ಪಿಶಾಚಿ ಥರ ಮರದಲ್ಲಿ ಕೂತು ತಿರುಗಾಡ್ಬೇಕಂತ ಹೇಳಿದರೆ ಹೇಳಬೇಕಾದ್ರೂ ಮಾಡ್ಬೋದು. ದೇವತೆಗಳಿಗೆ ಅವರಿಗೆ ಕರ್ಮ ಬಂಧನ ಋಣಬಾಧೆ ಇಲ್ಲದ ಕಾರಣ ನೀವು ಏನು ಮಾಡಿದರೆ ಕೂಡ ಅವರು ಅದನ್ನು ವಾಪಸ್ ಕೊಡ್ತಾರೆ. ಆದ್ದರಿಂದ ನೀವೇನು ಮಾಡಬೇಕಂತ ಹೇಳಿದರೆ, ನೀವು ಜಪ ಮಾಡೋದು ಆಧ್ಯಾತ್ಮ ಸಾಧನೆ ಏನು ಮಾಡ್ತಿರಲ್ವ ಅದನ್ನು ಮಾಡಿದ ನಂತರ ನೀವು ನಿಮ್ಮ ಇಷ್ಟದ ದೇವತೆ ಇದೆ ಅಲ್ವಾ ಅಥವಾ ನಿಮ್ಮ ಇಷ್ಟದ ದೇವರಿದ್ದಾರಲ್ಲ ಅವರಿಗೆ ಅದನ್ನು ಅರ್ಪಣೆ ಮಾಡಿಬಿಡಬೇಕು. ನೀವು ಇಟ್ಕೊಳ್ಬಾರ್ದು ಅದನ್ನು. ಇದರಲ್ಲಿ ತುಂಬ ರಹಸ್ಯಗಳೆಲ್ಲ ಇದೆ. ನಾನು ಇದಕ್ಕೆ ಮೊದಲು ಕೂಡ ಹೇಳಿದ್ದೇನೆ, ನಮ್ಮಲ್ಲಿ ಅವರದಲ್ಲಿ ಇಟ್ಕೊಂಡ್ರೆ ಎನರ್ಜಿಯನ್ನು ಬೇರೆಯವರು ಕದಿಬಹುದು ಅದನ್ನು, ಅಥವಾ ಬೇರೆಯವರು ನಮ್ಮ ಎನರ್ಜಿ ಎಷ್ಟಿದೆ ಅಂತ ನೋಡ್ಬೋದು. ಇದ್ದರೆ ಏನು ನೀವು ನಾರ್ಮಲ್ ಮನುಷ್ಯರ ಥರ ಇರ್ತೀರಿ, ಎಲ್ಲವನ್ನು ಆಕೆ ಕೊಡ್ತೀರಿ, ಎಲ್ಲವನ್ನು ಆಕೆ ನೋಡ್ಕೊಳ್ತಾಳೆ. ಬೇರೆ ಏನೂ ಸಮಸ್ಯೆ ಇಲ್ಲ. ನಿಮಗೆ ಮಾಡಬೇಕು ಕೊಡಬೇಕು. ಒಂದು ಫ್ರೀ ಇದ್ದೀರಾ, ಒಂದು ಸ್ವಲ್ಪ ಜಪ ಮಾಡಿ, ಆಕೆಗೆ ಮಾಡಿ. ಇವತ್ತು ಆಗಲಿಲ್ವಾ ಟೆನ್ಷನ್ ಇಲ್ಲ, ಯಾವಾಗ ಆಗ್ತದೆ ಆಗ ಮಾಡಬೇಕು. ಈ ರೀತಿ ಮಾಡಿದಾಗ ಒಂದು ಹೊಸತ್ತು ನೀವು ಪೆಂಡಿಂಗ್ ಇರ್ತಾಯಿದ್ರಿ ಬ್ಯಾಂಕಲ್ಲಿ ಇಟ್ಟಾಗೆ. ಅದೇ ಕೇಳೋದು ಕ್ರಿಯಾಮಾನ ಕರ್ಮ, ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ ಅಂತೆಲ್ಲ ಇದೆ. ನೀವು ಸ್ಟಾಕ್ ಇಡ್ತಾ ಇದ್ದೀರಾ, ಅದನ್ನು ನೀವು ಒಳ್ಳೆ ಕೆಲಸ ಏನು ಮಾಡಿ ನೀವು ಅದನ್ನು ಸ್ಟಾಕ್ ಇಡ್ತಾ ಇದ್ದೀರಾ. ಮೋಕ್ಷ ವಿಷಯದಲ್ಲಿ ದೊಡ್ಡ ವಿಷಯಕ್ಕೆಲ್ಲ ಹೋಗಬೇಡಿ. ಮೋಕ್ಷ ಅಂತ ಹೇಳಿದರೆ ಅದರಲ್ಲಿ ಒಳ್ಳೆ ಕೆಲಸ ಇರಬಾರ್ದು, ಕೆಟ್ಟ ಕೆಲಸ ಇರಬಾರ್ದು. ಒಳ್ಳೆ ಕೆಲಸ ಇದ್ದರೆ ಸ್ವರ್ಗ, ಕೆಟ್ಟ ಕೆಲಸ ಆದರೆ ನರಕ ಅಥವಾ ಭೂಮಿಯಲ್ಲಿ ಅಂಥ ಜನ್ಮಗಳು. ಎರಡೂ ಇಲ್ಲದಿದ್ದರೆ ಮಾತ್ರ ಮೋಕ್ಷ. ಎರಡನ್ನು, ಒಳ್ಳೆಯದನ್ನು ಕೆಟ್ಟದನ್ನು ಎರಡನ್ನು ಮಾಡದೇ ಇರುವಂಥ ಸ್ಥಿತಿ ಅದು. ಅದಕ್ಕೆ ಹೇಳಿದ್ದು ನಾನು, ಅದೆಲ್ಲ ದೊಡ್ಡ ದೊಡ್ಡ ವಿಷಯವನ್ನು ಮಾತಾಡಿ ಏನೂ ಪ್ರಯೋಜನ ಇಲ್ಲ. ಮೊದಲು ಈ ಸ್ಟೆಪ್ಪನ್ನು ಪಾಸಾಗಿ. ಸೊ ಏನು ಮಾಡಬೇಕಂತ ಹೇಳಿದರೆ, ಪದೇ ಪದೇ ನೀವು ಏನು ಮಾಡ್ತೀರಾ ಅದನ್ನು ನೀವು ಆ ದೇವತೆಗೆ ಒಂದೇ ದೇವತೆಯನ್ನು ಇಟ್ಕೊಂಡು ಒಂದೇ ದೇವರನ್ನು ಇಟ್ಕೊಂಡು ಅವರಿಗೆ ಅದನ್ನು ಅರ್ಪಣೆ ಮಾಡ್ತಾ ಇರಬೇಕು. ಅದರ ನಂತರ ಹೇಳಬೇಕು, ನೀನು ಹೇಗೆ ನನ್ನ ಇಟ್ಕೊಳ್ತೀಯ, ನನ್ನ ಕಲ್ಪನೆಗೆ ನನ್ನ ಯೋಗ್ಯತೆಗೆ ಮೀರಿದಂಥ ಬದುಕನ್ನು ನನಗೆ ಕೊಟ್ಟಿದ್ದೀಯಾ, ಎಲ್ಲದರ ಬಗ್ಗೆ ಒಂದು ಥ್ಯಾಂಕ್ಸ್ ಇರಬೇಕು ನಿಮಗೆ. ನೀವು ನಿಮ್ಮ ಜೀವನದಲ್ಲಿ ಏನಾದರೂ ಕಷ್ಟ ಇದ್ದರೆ ಅದು ನಿಮ್ಮಿಂದಾಗಿ ಆದದ್ದು. ಈಗ ನೀವು ಅದನ್ನು ಬದಲಾಯಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಅದೇ ನಾನು ಹೇಳಿದ್ದೆ ಅಲ್ವಾ. ಕೆಲವರು ರುದ್ರಾಕ್ಷ ಹಾಕ್ಬೋದಾ ಅಂತ ಕೇಳ್ತಾರೆ, ಅದು ಮಾಡ್ಬೋದಾ ಇದು ಮಾಡ್ಬೋದಾ. ಯಾವುದು ಮಾಡ್ಬೋದು ಮಾಡಬಾರ್ದು ಪ್ರಶ್ನೆ ಅಲ್ಲ. ಪ್ರಶ್ನೆ ನಿಮಗೆ ಏನು ಬೇಕದು. ಕೆಲವರಿಗೆ ಏನು ಬೇಕಿರ್ತದೆ ಗೊತ್ತಾ, ಜೀವನದಲ್ಲಿ ಹಣ ಬೇಕಿರ್ತದೆ, ಜೀವನದಲ್ಲಿ ಸೆಟ್ಲ್ ಆಗಲಿಕ್ಕೆ ಬೇಕಿರ್ತದೆ. ಬಟ್ ರುದ್ರಾಕ್ಷ ಹಾಕ್ಕೊಳ್ತಾರೆ, ಅಧ್ಯಾತ್ಮದ ಬಗ್ಗೆ ಆಸಕ್ತಿ ಇಟ್ಕೊಳ್ತಾರೆ. ಈ ರೀತಿ ಮಾಡಿದಾಗ ಸಬ್ಕಾನ್ಷಿಯಸ್ ಮೈಂಡ್ ಕನ್ಫ್ಯೂಷನ್ ಆಗ್ತದೆ. ನೋಡಿ, ಎಷ್ಟು ಅವರಿಗೆ ತುಂಬ ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತದೆ, ಪತಿ ಪತ್ನಿಯ ನಡುವಿನಲ್ಲಿ ಕಲಹ ಬರ್ತದೆ, ಸಂಸಾರದಲ್ಲಿ ಕಿರಿಕಿರಿ ಆಗಲಿ ಸ್ಟಾರ್ಟ್ ಆಗ್ತದೆ. ಯಾಕೆ ಅಂತ ಹೇಳಿದರೆ, ರುದ್ರಾಕ್ಷ ಇದ್ದಾಗಿರ್ಬೋದು ಅಥವಾ ಶಿವನದ್ದು ಪಂಚಾಕ್ಷರ ಇದ್ದಾಗಿರ್ಬೋದು, ಎಲ್ಲದರ ಉದ್ದೇಶ ಏನಂತ ಹೇಳಿದರೆ ಮೋಕ್ಷ ಮಾರ್ಗ, ನಿಮ್ಮನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗೋದು. ಮೋಕ್ಷಕ್ಕೆ ಕರ್ಕೊಂಡು ಹೋಗೋದು ಅಂತ ಹೇಳಿದರೆ ನಿಮಗೆ ಏನೆಲ್ಲ ಇದೆಯಾ ನಿಮ್ಮ ಲೌಕಿಕವಾಗಿ ಅದನ್ನೆಲ್ಲ ಬಿಡಿಸ್ತದೆ ಅದು. ಸೊ ನಮ್ಮಲ್ಲಿ ಕ್ಲಾರಿಟಿ ಇರಬೇಕು, ನಮಗೆ ಏನು ಬೇಕಂತ. ನೋಡಿ, ದೊಡ್ಡ ದೊಡ್ಡ ಮಾತಾಡ್ತೇವೆ ಹಣದ ಬಗ್ಗೆ, ಹಣ ಎಲ್ಲಾಗೆ ಸ್ವಲ್ಪ ಸ್ವಲ್ಪ ಬಂದರೆ ಸಾಕು, ದೊಡ್ಡವರು ಈ ರೀತಿಯಲ್ಲಿ ದೊಡ್ಡ ದೊಡ್ಡ ಮಾತಾಡ್ತೇವೆ. ಈ ಸಂಸಾರ ನಶ್ವರ ಎಲ್ಲ ಹೇಳ್ತೇವೆ. ನಂತರ ಏನು ಮಾಡ್ತೇವೆ, ಯಾರಿಗಾದ್ರೂ ಹುಷಾರಿಲ್ಲದಿದ್ದರೆ ಮನೆಯಲ್ಲಿ ಯಾರ್ಯಾರ ಹತ್ರ ಸಾಲ ಗೆಲ್ತು ತಿರ್ಗಾಡಬೇಕಾಗ್ತದೆ. ಬಾಯಲ್ಲಿ ಮಾತಾಡೋದು. ಇದಕ್ಕೆ ನಾನು ಹೇಳೋದು ಅಧ್ಯಾತ್ಮ ಅಂತ ಹೇಳಿದರೆ ಯಾವ ರೀತಿ ನಿಮಗೆ ಉಲ್ಟಾ ಆಗ್ತದೆ ಅಂತ. ಯಾಕೆ ನೀವು ಅದನ್ನೆಲ್ಲ ಡಿನೈ ಮಾಡ್ತಾ ಹೋಗಬೇಕು? ಮುದುಕಾಗಿರ್ತಾನೆ, ಇನ್ನೂ ಕೂಡ ಕಣ್ಣು ಆಚೆ ಆಚೆ ತಿರುಗಾಡ್ತಾ ಇರ್ತದೆ. ಇದನ್ನೇ ಶಂಕರಾಚಾರ್ಯರು ಹೇಳಿದ್ದು, ಅಂಗಂ ಫಲಿತಂ ಗಲಿತಂ ಮುಂಡಂ ದಶನವಿಹೀನಂ ಜಾತಂ ತುಂಡಂ
ವೃದ್ಧೋಯಾತಿ ಗೃತ್ವಾದಂಡಂ ತದಪಿನ ಮುಂಚತ್ಯಾಶಾವಿಂಡಂ ಅಂತ. ಮುದುಕಾಗಿದ್ದಾನೆ, 90 ವರ್ಷ ಆಗಿದ್ದಾನೆ, ಜೀವನ ಇಡೀ ಕಾಮವನ್ನು ದೂಷಿಸ್ತಾ ಇದ್ದಾನೆ, ಮಾಡುವುದು ಅದನ್ನೇ. ಜೀವನ ಇಡೀ ಹಣವನ್ನು ದೂಷಿಸುವುದು, ನಾಳೆ ಹಣ ಬೇಕಾದರೆ ಇಲ್ಲಿ ಹೋಗುವುದು. ನೀವು ಯಾವ್ಯಾವ ಕ್ಷೇತ್ರಗಳಿಗೆ, ದೇವಸ್ಥಾನಗಳಿಗೆ ಹೋಗ್ತೀರಾ ಭಗವಂತನ ಹತ್ರ ಕೇಳಲಿಕ್ಕೆ, ಅಲ್ಲಿ ಪೂಜೆ ಮಾಡುವ ನಿಮ್ಮ ತಟ್ಟೆಯನ್ನು ನೋಡ್ತಾ ಇರ್ತಾನೆ ಎಲ್ಲಿ ಬೀಳ್ತದೆ ಹಣ ಅಂತ. ಅವನಿಗೆ ಅಲ್ಲಿ ಕೇಳ್ಬೋದು ಅಂತ ಅನಿಸುವುದಿಲ್ಲ. ಯಾವುದೇ ಒಂದು ಜನರ ಬಗ್ಗೆ ಆಗಲಿ, ಯಾವುದೇ ವೃತ್ತಿಯ ಬಗ್ಗೆ ಆಗಲಿ ಹೇಳ್ತಾ ಇಲ್ಲ, ಬಟ್ ವಾಸ್ತವ ಅದು. ಸೊ ಸಿಂಪಲ್ ಆಗಿ ಬದುಕುವುದನ್ನು ಕಲಿಯಿರಿ. ಸಿಂಪಲ್ ಆಗಿ ಸಾಧನೆ ಮಾಡಿ, ಸಾಧನೆಯನ್ನು ಆ ತಾಯಿಗೆ ಅರ್ಪಿಸಿ, ಉಳಿದ ಕರ್ಮಗಳನ್ನು ಗಂಗೆಯಲ್ಲಿ ಮುಳುಗುವ ಮೂಲಕ, ಒಳ್ಳೆ ಕೆಲಸ ಮಾಡೋ ಮೂಲಕ, ಯಾವುದೇ ಕರ್ಮ ಮಾಡೋ ಮೊದಲು ಅದನ್ನು ಕ್ವಶನ್ ಮಾಡಿ, ಇದು ನನಗೆ ಆದರೆ ಓಕೆಯಾ, ಓಕೆ ಅಂತ ಹೇಳಿದರೆ ಮಾಡಿ, ಇಲ್ಲದಿದ್ದರೆ ಮಾಡಬೇಡಿ. ಆಗ ಕರ್ಮ ಕ್ಲಿಯರ್ ಆಗ್ತಾ ಹೋಗ್ತದೆ. ಹೆಚ್ಚು ದಿನ ಬೇಕಂತೆಲ್ಲ, ಎಷ್ಟೋ ಜನರಿಗೆ ನಾನು ಹೇಳಿದ್ದನ್ನು ಮಾಡಿದವರಿಗೆ ಬಂದಿದೆ ರಿಸಲ್ಟ್. ಆಟೋಮೆಟಿಕಲಿ ಜೀವನ ಬದಲಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಜೀವನದಲ್ಲಿ ಒಳ್ಳೆಯ ದಿನಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಖುಷಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇಲ್ಲದಿದ್ದರೆ ನಿಮ್ಮ ಹತ್ರ ಹಣ ಇದ್ದ ಮಾತ್ರಕ್ಕೆ ಖುಷಿ ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಜೀವನವನ್ನು ಬದಲಾಯಿಸಬೇಕಂತ ಹೇಳಿದರೆ ಎರಡೇ, ಒಂದು ಆತ್ಮನ ಪ್ರತಿಕೂಲಾನಿ ಪರೇಶಾನ್ನ ಸಮಾಚರೇ, ನಮಗೆ ಯಾವುದು ಇಷ್ಟ ಆಗೋದಿಲ್ವೋ ಅದನ್ನು ಬೇರೆಯವರಿಗೆ ಮಾಡಲಿಕ್ಕೆ ಹೋಗಬಾರ್ದು. ಇನ್ನೊಂದು ಕ್ಲಾರಿಟಿ ಇರಬೇಕು ನಮ್ಮ ಮೈಂಡಲ್ಲಿ, ಯಾವುದು ಕೂಡ ನಾವು ಅದನ್ನೆಲ್ಲ ಎಂಜಾಯ್ ಮಾಡಲಿಕ್ಕೆ ಹೋಗಬಾರ್ದು. ದುಃಖವನ್ನು ಮತ್ತು ಅಟೆನ್ಷನ್ ಗೇನಿಂಗನ್ನು, ಮತ್ತು ಪದೇ ಪದೇ ನಮ್ಮ ಕಷ್ಟವನ್ನು ಹೇಳ್ಕೊಳ್ಳೋದು ಬೇರೆಯವರಿಗೆ. ಯಾರಾದರೂ ತುಂಬ ಏನು ಖುಷಿಯಾಗಿದ್ದೀರಾ, ಅಯ್ಯೋ ರಾಮ ನಮ್ಮ ಪ್ರಾಬ್ಲಮ್ ನಮಗೆ ಅಂತ ಹೇಳಿದರೆ ಖುಷಿಯನ್ನು ಕೂಡ ನಾವು ಎಂಜಾಯ್ ಮಾಡೋದಿಲ್ಲ. ಓಕೆ, ಯಾರಿಗಾದರೂ ಹುಷಾರಿಲ್ಲದಿದ್ದರೆ ನನಗೆ ಕೂಡ ಹುಷಾರಿಲ್ಲ ಅಂತ ಹೇಳ್ತೇವೆ. ಅಂದರೆ ಪ್ರತಿಯೊಂದನ್ನು ಕೂಡ ನಾವು ಒಳ್ಳೆಯದನ್ನು ಇದು ಮಾಡೋದಿಲ್ಲ, ಎಂಜಾಯ್ ಮಾಡೋದಿಲ್ಲ. ಒಳ್ಳೆಯದನ್ನು ಎಂಜಾಯ್ ಮಾಡಲಿಕ್ಕೆ ಕಲಿಬೇಕು, ಖುಷಿಯಾಗಿರುವುದನ್ನು ಕಲಿಬೇಕು. ಆಗ ಆಟೋಮೆಟಿಕಲಿ ನಮ್ಮ ಲೈಫಲ್ಲಿ ಅದೇ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಬೇಕು, ಕೂತು ಯೋಚನೆ ಮಾಡಬೇಕು, ಅಫರ್ಮೇಷನ್ ಹೇಳಬೇಕು. ಅಫರ್ಮೇಷನ್ ವರ್ಕ್ ಆಗ್ತದೆ ಕೆಲವರಿಗೆಲ್ಲ, ಯಾರಿಗೆ ಫೀಲಿಂಗ್ ಕನೆಕ್ಟ್ ಆಗಿರ್ತಾರೋ ಅವರಿಗೆ ವರ್ಕ್ ಆಗ್ತದೆ. ಯೂನಿವರ್ಸ್ ಫೀಲಿಂಗನ್ನು ತಗೊಳ್ಳೋದು, ಯೂನಿವರ್ಸ್ ಪಿಕ್ಚರನ್ನು ತಗೊಳ್ಳೋದು. ನಿಮ್ಮ ಮೈಂಡಲ್ಲಿ ಪಿಕ್ಚರ್ ಇದ್ದರೆ ಅದು ತಗೊಳ್ತದೆ. ಖಾಲಿ ಬಾಯಲ್ಲಿ ಅಫರ್ಮೇಷನ್ ಹೇಳಿದರೆ ವರ್ಕ್ ಆಗೋದಿಲ್ಲ. ನಿಮಗೀಗ ದೊಡ್ಡ ರೋಗ ಇದೆ, ಮೈಯಲ್ಲಿ ತುಂಬ ನೋವಿದೆ, ನೀವು ನಾನು ಆರೋಗ್ಯವಾಗಿದ್ದೇನೆ ಅಂತ ಹೇಳಿದರೆ ಮೈಂಡ್ ರಿಜೆಕ್ಟ್ ಮಾಡ್ತದೆ ಅದನ್ನು. ಅದಕ್ಕೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹೇಳಬೇಕು ಅದನ್ನು, ನಾನು ದಿನೇ ನನ್ನ ಆರೋಗ್ಯ ಉತ್ತಮ ಆಗ್ತಾಯಿದೆ, ಈ ರೀತಿ ಹೇಳಬೇಕು. ಅಫರ್ಮೇಷನ್ ಹೇಳೋದಾದರೆ ನಾನೇ ಅಫರ್ಮೇಷನನ್ನು ಯಾವತ್ತೂ ಕೂಡ ಸಜೆಸ್ಟ್ ಮಾಡೋದಿಲ್ಲ ನಿಮಗೆ. ಅಥವಾ ನನ್ನ ಹತ್ರ 1 ರೂಪಾಯಿ ಇಲ್ಲ, ನಾನು ಕೋಟ್ಯಾಧಿಪತಿ ಅಂತ ಹೇಳಿದರೆ ಆಗೋದಿಲ್ಲ. ಫೀಲಿಂಗ್ ಇದ್ದರೆ, ಆ ಸೀನನ್ನು ನೀವು ನೋಡಿದರೆ ಮಾತ್ರ ಸಬ್ಕಾನ್ಷಿಯಸ್ ಮೈಂಡ್ ತಗೊಳ್ತದೆ. ಇಲ್ಲದಿದ್ದರೆ, ನಾನು ಮೊನ್ನೆ ಕ್ಲಾಸಲ್ಲಿ ಒಂದು ಜೋಕ್ ಹೇಳಿದ್ದೆ ನಿಮಗೆ, ಸುಲಭ ಶೌಚಾಲಯಕ್ಕೆ ಎಂಟ್ರಿ ಆದದ್ದು, ಅರ್ಥ ಆಯ್ತಲ್ವಾ? ಈ ರೀತಿ ಅತಿ ಬುದ್ಧಿವಂತಿಕೆ ಮಾಡಿದರೆ, ಅದೇ ಒಬ್ಬ ಹೇಳ್ತಾ ಇದ್ದಂತೆ, ನಾನು ಆರಾಮದಲ್ಲಿ ಕೂತಲ್ಲೇ ಕೂತಿರಬೇಕು, ನನಗೆ ಏನು ಕೆಲಸ ಇರಬಾರ್ದು, ಎಲ್ಲ ಕಡೆಯಿಂದ ಅವರವ್ರ ಕೆಲಸ ಅವರವ್ರು ಮಾಡ್ತಾ ಇರಬೇಕು, ನನಗೆ ಕೂತಲ್ಲೇ ಹಣ ಬರ್ತಾ ಇರಬೇಕಂತ. ಓಕೆ, ಅದು ಮ್ಯಾನಿಫೆಸ್ಟ್ ಆಯಿತು. ಅವರು ಸುಲಭ ಶೌಚಾಲಯದಲ್ಲಿ ಕೆಲಸಕ್ಕಿದ್ದಂತೆ ಎಲ್ಲರೂ ಅವರವರ ಕೆಲಸ ಮಾಡ್ತಾ ಇದ್ದಾರೆ, ತನ್ನಷ್ಟೇ ಕೂತಲ್ಲಿಗೆ ಅವನಿಗೆ ಹಣ ಬರ್ತಾ ಇದೆ. ಸೊ ಇದರಲ್ಲೆಲ್ಲ ತುಂಬ ರಹಸ್ಯಗಳಿದೆ ನೋಡಿ. ಸೀತೆಗೆ ತುಂಬ ಕಷ್ಟ ಬಂತು, ಈ ರೀತಿಯೆಲ್ಲ ಸೀತೆ ಪರವಾಗಿ ಮಾತಾಡ್ತೇವೆ. ನಾನು ಹೇಳೋದು, ಸೀತೆ ಕಷ್ಟಪಟ್ಟಳು ಅಂತ ನಾವು ಹೇಳ್ತೇವೆ, ಹಾಗೇನಿಲ್ಲ. ಸೀತೆ ತನ್ನ ಕರ್ಮವನ್ನು ತಾನೇ ಮಾಡಿಕೊಂಡದ್ದು. ಹೇಗೆ ಅಂತ ಕೇಳ್ತೀರಂತ ಹೇಳಿದರೆ, ಸೀತೆಗೆ ಬಂಗಾರದ ಜಿಂಕೆಯ ಮೇಲೆ ಆಸೆ ಬಂತು, ಹೌದಲ್ವಾ? ರಾವಣ ಅಷ್ಟು ಶಕ್ತ, ಅಷ್ಟೆಲ್ಲ ಆಗಿದ್ದವ, ಹೇಗಾದರೂ ಮಾಡಿ ಅವನಿಗೆ ಸೀತೆಯನ್ನು ಬೇರೆ ರೀತಿಯಲ್ಲಿ ತಗೊಂಡು ಹೋಗ್ಬೋದಿತ್ತು. ಬಟ್ ಅವನೇನು ಹೇಳಿದ ಮಾರೀಚನ ಹತ್ರ, ನೀನು ಬಂಗಾರದ ಜಿಂಕೆಯ ರೂಪದಲ್ಲಿ ಹೋಗು. ಯಾಕಂತ ಹೇಳಿದ್ರೆ ಅವನಿಗೆ ಕೂಡ ಗೊತ್ತಿತ್ತು, ರಾವಣ ಮಹಾಮೇಧಾವಿ, ಅವನಿಗೆ ಗೊತ್ತಿತ್ತು ಸೀತೆಗೆ ಆ ಬಂಗಾರದ ಮೇಲೆ, ಸ್ವರ್ಣದ ಮೇಲೆ, ಇದರ ಮೇಲೆ ಸ್ವಲ್ಪ ಆಸಕ್ತಿ ಇದೆ ಅಂತ. ಅವಳು ರಾಮನೊಟ್ಟಿಗೆ ಎಲ್ಲವನ್ನು ಬಿಟ್ಟು ಬಂದಿರಬಹುದು, ಬಟ್ ಅವಳಿಗೆ ಅದರ ಮೇಲೆ ಆಸೆ ಇದೆ ಇಂಟರ್ನಲ್ಲಿ. ಸೊ ಆಕೆ ಆ ಬಂಗಾರದ ಜಿಂಕೆಯನ್ನು ಬಯಸ್ತಾಳೆ. ರಿಸಲ್ಟ್ ಎಲ್ಲಿಗೆ ಬಂತು? ಸ್ವರ್ಣ ಲಂಕೆಗೆ ಹೋದ್ಲು. ಬಂಗಾರದ ಮೇಲಿನ ಆಸೆ ಅವಳನ್ನು ಅಲ್ಲಿಗೆ ತಗೊಂಡೋಯ್ತು. ಅದಕ್ಕೆ ನಾನು ಹೇಳೋದು, ಕ್ಲಾರಿಟಿಯಾಗಿ ನೋಡಬೇಕು ಸೀನನ್ನು, ಏನಾಗಬೇಕಂತ. ಇಲ್ಲದಿದ್ದರೆ ಅದು ಉಲ್ಟಾ ಆಗ್ತದೆ ಅಫರ್ಮೇಷನ್ ಎಲ್ಲ. ಈಕೆ ಬಂಗಾರವನ್ನು ಬಯಸಿದ ಕಾರಣ ಸ್ವರ್ಣಲಂಕೆಗೆ ಹೋದ್ಲು. ಆ ಬಂಗಾರ ಬಯಸಿದ್ದು ಕೂಡ ಅವಳ ವಿಧಾನ ಹೇಗಿತ್ತು? ಸೀತೆ ಸ್ವಲ್ಪ ಉಂಟಲ್ಲ, ಸೀತೆಯನ್ನು ನೀವು ಬೇರೆ ರೀತಿ ನೋಡಿದರೆ, ಅಲ್ಲ ನೀವು ಅದನ್ನು ಧಾರ್ಮಿಕವಾಗಿ ಅಥವಾ ನಾನೇನು ತಪ್ಪು ಮಾತಾಡ್ತಿದ್ದೇನೆ ಆ ರೀತಿ ತಿಳ್ಕೊಬೇಡಿ, ಬಟ್ ಸೀತೆಯನ್ನು ಬೇರೆ ಆ್ಯಂಗಲಿಂದ ನೋಡಿದರೆ ಸೀತೆದು ಸ್ವಲ್ಪ ಒಂಥರ ಬೇರೆ ಥಿಂಕಿಂಗ್ ಅವರದ್ದು.
ಹೇಗಂತ ಹೇಳಿದರೆ ನನಗೆ ಆ ಜಿಂಕೆ ಬೇಕೇ, ರಾಮ ಹೇಳ್ತಾರೆ ಅಷ್ಟು ಕೂಡ, ರಾಮನ ಮೇಲೆ ಆಕೆಗೆ ನಂಬಿಕೆ ಇರಬೇಕಿತ್ತಲ್ವಾ, ಅಷ್ಟು ಹೇಳಿದರೆ ಕೂಡ ಆಕೆ ಕೇಳೋದಿಲ್ಲ. ಆ ಜಿಂಕೆ ನನಗೆ ಬೇಕೇ, ನನಗೆ ಅದು ಸಿಗದಿದ್ದರೆ ಕೊಂದಾದರೂ ತನ್ನಿ, ಅದರ ಚರ್ಮದಿಂದ ನಾನು ಇದು ಮಾಡ್ತೇನೆ, ನನಗೆ ಬಟ್ಟೆ ಹೊಲಿತೇನೆ, ಈ ರೀತಿಯಲ್ಲ ಅಂತ ಹೇಳಿದರೆ ತನಗೆ ಯಾವುದು ಬೇಕಾ ಅದರ ನೋವನ್ನು ನೋಡೋದಿಲ್ಲ ಆಕೆ. ಆ ಜಿಂಕೆಯನ್ನು ಕೊಂದರೆ ಅದಕ್ಕೆ ಎಷ್ಟು ನೋವಾಗ್ಬೋದು, ಅರ್ಥ ಆಯ್ತಲ್ವಾ? ಅಥವಾ ನನ್ನ ಸ್ವಾರ್ಥಕ್ಕೋಸ್ಕರ ಅದರ ದೇಹವನ್ನು ನಾನು ಯಾಕೆ ಬಯಸ್ತಿದ್ದೇನೆ, ಇದನ್ನು ಸೀತೆ ಅರ್ಥ ಮಾಡಿಕೊಳ್ಳಿಲ್ಲ. ಈಗ ನಾನೊಂದು ಹೇಳ್ತೇನೆ, ನೀವು ಮೆಚುರಿಟಿಯಲ್ಲಿ ಅರ್ಥ ಮಾಡ್ಕೊಳ್ಳಿ. ರಾವಣನಿಗೂ ಸೀತೆಗೂ ಏನು ವ್ಯತ್ಯಾಸ ಇದೆ? ರಾವಣನ ಎಲ್ಲ ಕೆಟ್ಟವ ಅಂತ ಹೇಳ್ತೇವೆ, ಹೌದು, ಓಕೆ. ಬಟ್ ರಾವಣ ತನ್ನ ಸ್ವಾರ್ಥಕ್ಕೋಸ್ಕರ ಸೀತೆಯ ದೇಹವನ್ನು ಬಯಸಿದ, ಸೀತೆ ತನ್ನ ಸ್ವಾರ್ಥಕ್ಕೋಸ್ಕರ ಜಿಂಕೆಯ ದೇಹವನ್ನು ಬಯಸಿದ್ಳು, ಹೌದಲ್ವಾ? ಸೊ ಇಂಟರ್ನಲ್ಲಿ ಎರಡು ಕೂಡ ಒಂದೇ ಅಲ್ವಾ? ಅದಕ್ಕೆ ಆಕೆಗೆ ಶಿಕ್ಷೆ ಸಿಕ್ಕಿತ್ತು. ನಾವು ಆಕೆ ಕಷ್ಟಪಟ್ಟಲು, ನಿಜವಾಗಿ ರಾಮರು ಕಷ್ಟಪಟ್ಟದ್ದು, ಸೀತೆ ಅಲ್ಲ. ತನ್ನ ಸ್ವಾರ್ಥಕ್ಕೋಸ್ಕರ. ಮತ್ತು ಲಕ್ಷ್ಮಣನಿಗೆ ಆಕೆ ಬೈದಿದ್ದಾಳೆ, ಅದು ಕೂಡ ಇದೆ. ಅಗ್ನಿ ಪರೀಕ್ಷೆಯಲ್ಲಿ ಕೂಡ ರಾಮನ ವಿಧಾನ ಅದು. ರಾಮನ ಬಗ್ಗೆ ಇನ್ನೊಮ್ಮೆ ಮಾತಾಡ್ತೇನೆ ನಾನು. ಎಲ್ಲದಕ್ಕೂ ಆಕೆ ಮಾಡ್ಕೊಂಡದ್ದು. ಲಕ್ಷ್ಮಣನಿಗೆ ನೋಡಿ ಎಷ್ಟು ವರ್ಡ್ ಯೂಸ್ ಮಾಡ್ತಾಳೆ. ಮತ್ತು ಆಕೆಗೆ ಅಗ್ನಿ ಪರೀಕ್ಷೆ ಬಂದಾಗ ರಾಮ ಹೇಳುವಾಗ ನಮಗೆ ಬೇಸರ ಆಗ್ತದೆ. ಬಟ್ ಆಕೆ ಲಕ್ಷ್ಮಣ ಕನಸಲ್ಲಿ ಅನಿಸಿದ್ದನ್ನು ಆಕೆ ಹೇಳ್ತಾಳೆ ಅಲ್ವಾ, ನೀನು ನನ್ನ ಆಶೆಯಿಂದಲೇ ನೀನು ಬಂದದ್ದು ರಾಮನೊಟ್ಟಿಗೆ. ಯಾಕೆ ಅಂತ ಹೇಳಿದ್ರೆ ಇಂಟರ್ನಲ್ಲಿ ಆಕೆಗೆ ಇತ್ತು ಅದೆಲ್ಲ. ಲಕ್ಷ್ಮಣ ಬಂದದ್ದು ಅದಕ್ಕೆ ಅಲ್ಲ, ಬಟ್ ಆಕೆ ಸೀತೆ ನೇರವಾಗಿ ಹೇಳ್ತಾಳೆ, ನೀನು ನನಗೋಸ್ಕರ ನೀನು ಬಂದದ್ದು, ರಾಮನಿಗೋಸ್ಕರ ಬಂದದ್ದಲ್ಲ ನೀನು, ಬಟ್ ನಾನು ನಿಂಗೆ ಸಿಗುದಿಲ್ಲ, ಈ ರೀತಿ ಅಲ್ಲ. ಇದಕ್ಕೆ ನಾವು ಹೇಳುದು, ಈ ಕರ್ಮಗಳು ಸುಮ್ಮನೆ ಕೂತು ತಲೆಯಿಂದ ಕೂಡ ಕರ್ಮಗಳಾಗ್ತದೆ ಅಂತ. ಅದಕ್ಕೆ ಆಕೆ ಅನುಭವಿಸಿದ್ಲು ಅದನ್ನು. ಇದೆಲ್ಲ ರಹಸ್ಯವನ್ನು ಅರ್ಥ ಮಾಡ್ಕೊಳ್ಬೇಕು. ಸೊ ಸಿಂಪಲ್ ಆಗಿ ನೀವು ಕರ್ಮವನ್ನು ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದರೆ ಇದೇ ಆತ್ಮನಾ ಪ್ರತಿಕೂಲಾನಿ ಪರೇಶಾನ ಸಮಾಚರೇತ್. ಯಾವುದೇ ಕರ್ಮ ಮಾಡಿ ಅದನ್ನು ನೀವು ಇಷ್ಟಪಟ್ಟ ಶಕ್ತಿಗೆ ಅಥವಾ ಯೂನಿವರ್ಸಿಗೆ ಅದನ್ನು ಅರ್ಪಣೆ ಮಾಡಿ, ಅದು ನಿಮಗೆ ವಾಪಸ್ ಬಂದೇ ಬರ್ತದೆ. ಬಟ್ ನೀವು ಬಂದೇ ಬರ್ತದೆ ಅಂತ ಅರ್ಪಣೆ ಮಾಡಬಾರ್ದು, ಅದನ್ನು ಕೊಡ್ತಾ ಇರಬೇಕು ನಿಮ್ಮಿಂದ ಎಷ್ಟಾಗ್ತದೆ. ಈಗ ನೋಡಿ, ಯಾರಾದರೂ ಒಂದು ದೊಡ್ಡ ಮನುಷ್ಯರು ಇರ್ತಾರೆ, ನಿಮ್ಮ ಹತ್ರ ಸ್ವಲ್ಪ ಇದನ್ನು ಇಟ್ಕೊಳ್ಳಿ ಅಂತ ಕೊಟ್ಟರೆ ಅವರು ಅದನ್ನು ಖರ್ಚು ಮಾಡ್ತಾರಾ? ಇಲ್ಲ, ನಿಮಗೆ ಅದಕ್ಕಿಂತ ಜಾಸ್ತಿ ಹಾಕಿ ಕೊಡ್ತಾರೆ. ಬಟ್ ನೀವು ಕೊಡ್ತಾ ಇದ್ದೀರಲ್ಲ, ಆ ಫೀಲ್ ಆಗ್ತದೆ ಅಲ್ಲಿ. ಓಕೆ, ಅದರ ನಂತರ ಕರ್ಮವನ್ನು ಮಾಡಬೇಕು. ಯಾವ ಕರ್ಮ ಮಾಡೋ ಮೊದಲು ಕೂಡ ಇದು ನನಗೆ ಓಕೆಯಾ, ಇದನ್ನು ಆಲೋಚನೆ ಮಾಡ್ಕೊಳ್ಳಿ. ಇಷ್ಟು ಮಾಡಿದರೆ ಕರ್ಮ ಸಿದ್ಧಾಂತ ನಿಮಗೆ ಅರ್ಥ ಆಯ್ತು ಅಂತ ಲೆಕ್ಕ. ನೋಡಿ, ದ್ರೌಪದಿಯ ಬಗ್ಗೆ ಕೂಡ ಒಂದು ಕತೆ ಬರ್ತದೆ. ಇದಕ್ಕೆ ನಾನು ಹೇಳುದು, ಬಯಸುವುದು, ಮ್ಯಾನಿಫೆಸ್ಟೇಷನ್ ಎಲ್ಲ ಹೇಳ್ತಾರೆ. ಕೆಲವರೆಲ್ಲ ಫೋನ್ ಮಾಡಿ ಕೇಳ್ತಾರೆ ಬೆಳಿಗ್ಗೆ, ಸರ್ ನಮಗೆ ಇದು ಮ್ಯಾನಿಫೆಸ್ಟ್ ಮಾಡಿಕೊಡ್ತೀರಾ ಸರ್, ಅದು ಮ್ಯಾನಿಫೆಸ್ಟ್ ಮಾಡಿಕೊಡ್ತೀರಾ ಅಂತ ಹೇಳಿದರೆ ಜನರಿಗೆ ಎಲ್ಲವೂ ಕೂಡ ಈ ಅತಿ ಬುದ್ಧಿವಂತಿಗೆ ಆದರೆ ತುಂಬ ಕಷ್ಟ. ಯಾವುದನ್ನು ಕೂಡ ಅದು ಉಲ್ಟವೇ ತಗೊಳ್ತಾರೆ ಅವರು. ಈಗ ಈ ಯೂನಿವರ್ಸ್, ಮ್ಯಾನಿಫೆಸ್ಟೇಷನ್, ಇದು ಕೂಡ ಲಾಸ್ ಆಫ್ ಅಟ್ರಾಕ್ಷನ್, ಇದು ಕೂಡ ಒಂಥರ ಅದನ್ನು ಅಪಾರ್ಥ ಆಗಿ ಹೋಗಿದೆ. ಈಗ ತಾಜ್ ಮಹಲ್ ಅನ್ನು ಇಲ್ಲಿ ಮಂಗಳೂರಿಗೆ ತಗೊಂಡು ಬನ್ನಿ ಅಂತ ಮ್ಯಾನಿಫೆಸ್ಟ್ ಮಾಡಿದರೆ ಆಗ್ತದೆ, ಅಥವಾ ನಾನು ಪ್ರಧಾನಮಂತ್ರಿ ಆಗಬೇಕಂತ ಮ್ಯಾನಿಫೆಸ್ಟ್ ಮಾಡಿದರೆ ಆಗ್ತದೆ. ಆ ರೀತಿ ಆಗೋದಾದ್ರೆ ರಾಹುಲ್ ಗಾಂಧಿ ಅವರು ಯಾವಾಗೂ ಆಗಬೇಕಿತ್ತು, ಹೌದಲ್ವಾ? ಆ ರೀತಿ ಆಗೋದಿಲ್ಲ. ಕೆಲವು ವಿಷಯದಲ್ಲಿ ವರ್ಕ್ ಆಗ್ತದೆ, ಯಾವುದರಲ್ಲಿ ಕೂಡ 100% ಆಗೋದಿಲ್ಲ. ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು ನೀವು, ಅರ್ಥ ಆಯ್ತಲ್ವಾ? ಸೊ ದ್ರೌಪದಿ ಏನು ಮಾಡಿದ್ಲು, ಎಲ್ಲವೂ ನನಗೆ ಬೇಕು, ಆ ರೀತಿ ಆಗುದಿಲ್ಲ. ಎಲ್ಲದರಲ್ಲೂ ಕರ್ಮ ಅಂತ ಇರ್ತದೆ. ದ್ರೌಪದಿ ಏನು ಕೇಳ್ತಾಳೆ ಅಂತ ಹೇಳಿದರೆ, ನನಗೆ ತುಂಬ ಧಾರ್ಮಿಕನಾದ, ತುಂಬ ಸ್ಮಾರ್ಟ್ ಇರುವಂಥ, ತುಂಬ ಒಳ್ಳೆ ದೇಹ ಇರುವಂಥ, ತುಂಬ ಸೌಂದರ್ಯವಾಗಿರುವಂಥ, ತುಂಬ ಜ್ಞಾನಿಯಾಗಿರುವಂಥವ ಬೇಕು ಅಂತ ಆಕೆಯ ಕಲ್ಪನೆ ಇತ್ತಂತೆ. 5 ಸಲ ಕೇಳಿದ್ಲಂತೆ ಆಕೆ. ಈ ಎಲ್ಲ ಗುಣಗಳು ಒಬ್ಬನ ಹತ್ರ ಇರಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಆಕೆಗೆ ಅದು 5 ಬಂತು. ಧಾರ್ಮಿಕನಾದ ಯುಧಿಷ್ಠಿರ, ಸ್ಮಾರ್ಟ್ ಇರುವಂಥ ಅರ್ಜುನ, ಬಾಡಿ ಬಿಲ್ಡರ್ ಆಗಿರುವಂಥ ಭೀಮ, ಸುಂದರನಾಗಿರುವಂಥ ನಕುಲ, ಮತ್ತು ಜ್ಞಾನಿಯಾಗಿರುವಂಥ ಸಹದೇವ. 5 ಬಂತು. ನೋಡಿ, ಇದನ್ನೇ ಹೇಳುವುದು. ಅದು ನಮಗೆ ಕ್ಲಿಯರ್ ಆಗಿ ಮೈಂಡಲ್ಲಿ ನಾವು ಆ ಪಿಕ್ಚರನ್ನು ನೋಡೋದಿದ್ರೆ ಯಾವ ರೀತಿ ಅದು ಉಲ್ಟಾ ಆಗಿ ಬರ್ತದೆ ನಮಗೆ ರಿಸಲ್ಟ್ ಅಂತ. ಆಕೆ ನನಗೆ ಅಂಥ ಒಬ್ಬ ರೂಪಸ್ಥ ಬೇಕಂತ ಹೇಳಿ ಯಾರನ್ನಾದರೂ ಮ್ಯಾನಿಫೆಸ್ಟ್ ಆ ಸೀನನ್ನು ನೋಡ್ತಾ ಇದ್ರೆ ಸಬ್ಕಾನ್ಷಿಯಸ್ ಮೈಂಡಿಗೆ ಕ್ಲಿಯರ್ ಆಗ್ತಿತ್ತು. ಬಟ್ ಸಬ್ಕಾನ್ಷಿಯಸ್ ಮೈಂಡ್ ಏನು ತಿಳ್ಕೊಂಡಿತ್ತು, ಈ ಎಲ್ಲ ಗುಣಗಳು ಬೇಕಾದರೆ 5 ಗಂಡನನ್ನು ತಗೊಂಡು ಬಂದಿತ್ತು. ಹೌದಲ್ವಾ? ನೀವು ಪಿಕ್ಚರಲ್ಲಿ ನೋಡ್ಬೇಕು. ಈಗ ನಿಮಗೆ ಒಂದು ಆರೋಗ್ಯ ಸರಿ ಇಲ್ಲ, ನೀವು ಆರೋಗ್ಯ ಆದ ನಂತರ ನೀವು ಎಲ್ಲಿ ಹೋಗುವುದು, ಓಡಾಡೋದು, ಇದನ್ನೆಲ್ಲ ನೋಡ್ಬೇಕು. ದಿನಕ್ಕೆ ಒಂದು 5 ನಿಮಿಷ, ಬೆಳಿಗ್ಗೆ ಸಂಜೆ ಒಂದು 5 ನಿಮಿಷ ನೋಡಿದಾಗ ಇವತ್ತಿಂದ ನಾಳೆಗೆ ಆಗ್ತದೆ ಅಂತೆಲ್ಲ. ಬಟ್ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ಅರ್ಥ ಮಾಡ್ಕೊಳ್ತದೆ. ಅದರೊಟ್ಟಿಗೆ ನೀವು ಜಪ ಮಾಡೋದು, ಆಧ್ಯಾತ್ಮಿಕ ಅನುಷ್ಠಾನಗಳನ್ನು ಮಾಡಿ ತಾಯಿಗೆ ಅರ್ಪಣೆ ಮಾಡ್ತಾ ಇದ್ದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕೂಡ ಅದನ್ನು ತಗೊಳ್ತದೆ.
ನಂತರ ಯಾವುದೇ ಕರ್ಮ ಮಾಡುವಾಗ ಇದು ನನಗೆ ಓಕೆಯಾ ಅಂತ ಕೇಳಿ ಓಕೆ ಆದರೆ ಮಾತ್ರ ಮಾಡಿ. ನಿಮ್ಮನ್ನು ಗಟ್ರಕ್ಕೆ ತಗೊಂಡು ಹೋಗುವಂಥ ಕರ್ಮಗಳನ್ನು ಯಾವತ್ತೂ ಕೂಡ ಮಾಡಬೇಡಿ. ಚಿಕ್ಕ ಮಗುವಿಗೆ ತುಂಬ ಇಷ್ಟ ಅಂತೇಳಿ ಮಾಂಸವನ್ನು ಬಾಯಿಗೆ ಇಡ್ತಾ ಇದ್ದಾಳೆ ತಾಯಿ. ಆಕೆ ತಾಯಿ ನಮಗೆ ಪಾಪ ಅಲ್ವಾ ಮಗುವಿಗೆ ಕೊಡ್ತಾ ಇದ್ದಾಳೆ ಅಂತ ಅನಿಸ್ತದೆ. ಅಲ್ಲ, ಮಗುವಿಗೆ ಅನ್ಯಾಯ ಮಾಡ್ತಾ ಇದ್ದಾಳೆ ಆಕೆ. ಕೆಲವರಿಗೆಲ್ಲ ತಲೆಯಲ್ಲಿ ಇರ್ತದೆ, ಹೆಂಗಸರಿಗೆಲ್ಲ ಹುಡುಗರೆಲ್ಲ ಕೆಟ್ಟವರು ಹುಡುಗಿಯರನ್ನು ನೋಡ್ತಾ ಇರ್ತಾರೆ. ಈ ರೀತಿಯೆಲ್ಲ ಇದ್ದವರಿಗೆ ಸಂಶಯ ಪಡುವಂಥವರನ್ನು ಅವರೊಟ್ಟಿಗೆ ಸಂಬಂಧ ಬೆಳೆಸಬಾರ್ದು. ಯಾಕೆ ಅಂತ ಹೇಳಿದರೆ ಆಟೋಮೆಟಿಕಲಿ ಅವರು ಏನು ಸ್ಟ್ರಾಂಗ್ ಆಗಿ ನೆಗೆಟಿವ್ ಥಾಟ್ಸನ್ನು ಬಿಡ್ತಾ ಇದ್ದಾರಲ್ವಾ, ಅದು ನಿಮ್ಮ ಮೈಂಡಿಗೆ ಕೂಡ ಎಫೆಕ್ಟ್ ಆಗ್ತಾ ಇರ್ತದೆ. ಆಗ ನಿಮಗೆ ಕೂಡ ಅಂಥದ್ದು ಮಾಡುವ ಅಂತ ಅನಿಸ್ತದೆ. ಅಥವಾ ಕೆಲವರು ಯಾರಾದರೂ ಹೇಳ್ತಾ ಇದ್ರೆ ನಿಮಗೆ, ನನಗೆ ಯಾರು ನನ್ನ ಹತ್ತಿರ ಆಗ್ತಾರೆ ಅವ್ರು ನನಗೆ ಮೋಸ ಮಾಡೋದು, ನಾನು ಯಾರಿಗೆ ಹೆಲ್ಪ್ ಮಾಡ್ತೇನೆ ಅವ್ರು ನನಗೆ ಉಲ್ಟಾ ಮತ್ತು ಈ ರೀತಿ ಮಾತಾಡುವವರ ಹತ್ರ ಕೂಡ ರಿಲೇಷನ್ ಇಟ್ಕೊಳ್ಬೇಡಿ. ಯಾಕೆ ಅಂತ ಹೇಳಿದರೆ ಅವರ ಸ್ಟ್ರಾಂಗ್ ಪ್ರೊಸೆಸ್ ಥಾಟ್ ನಿಮ್ಮ ಮೂಲಕ ಕೂಡ ವರ್ಕ್ ಆಗ್ತದೆ, ನಿಮಗೆ ಕೂಡ ಅವರಿಗೆ ಮೋಸ ಮಾಡುವಂತ ಅನಿಸ್ತದೆ. ಸೊ ಯಾವುದನ್ನು ಕೂಡ ಎದುರಿನವರನ್ನು ನೀವು ಅವರ ಏನು ಕರ್ಮ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅದಕ್ಕೆ ನೀವು ಕಾರಣ ಆಗಬಾರ್ದು. ಅದನ್ನೇ ಕೃಷ್ಣ ಹೇಳಿದ್ದು, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಭೂರ್ಮ ತೇ ಸಂಗೋಸ್ತ ಕರ್ಮಣಿ. ಕರ್ಮಣ್ಯೇವಾಧಿಕಾರಸ್ತೆ, ಕರ್ಮ ಮಾಡೋದು ಮಾತ್ರ ನಿನ್ನ ಅಧಿಕಾರ. ಯಾಕೆಂತ ಹೇಳಿದರೆ ಭತ್ತವನ್ನು ಬೀಸಾಡೋದು ಮಾತ್ರ ಅಧಿಕಾರ, ಅದರಿಂದ ಬರುವುದು ನಾನು ಕೊಡುವಂಥದ್ದು. ಪ್ರಕೃತಿ ನಿಯಮಕ್ಕೆ ಅನುಸಾರವಾಗಿ ಅದು ಬರ್ತದೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು, ಫಲದ ಬಗ್ಗೆ ನೀನು ಚಿಂತೆ ಮಾಡಬೇಕಂತಿಲ್ಲ, ಅದು ಆಟೋಮೆಟಿಕಲ್ ಆಗಿ ಬರ್ತದೆ ಬೈ ಡಿಫಾಲ್ಟ್. ಮಾ ಕರ್ಮಫಲ ಹೇತುರ್ಭೂರ್ಮ, ನೀನು ಬೇರೆಯವರ ಕರ್ಮಫಲಕ್ಕೆ ಕಾರಣ ಕೂಡ ಆಗಬೇಡ. ಏನಾಗೆ ಅಂತ ಹೇಳಿದರೆ ಈಗ ಒಬ್ಬನ ತಂದೆಗೆ ನೋವು ಕೊಡ್ತಾ ಇರ್ತಾನೆ ತುಂಬ. ಸೊ ಕರ್ಮಫಲದ ಪ್ರಕಾರ ಅವನಿಗೆ ಕೂಡ ಅವನ ಮಗ ನೋವು ಕೊಡಬೇಕು, ಹೌದಲ್ವಾ? ನೀವು ಈಗ ಅದನ್ನು ನನಗೆ ನೋವು ಕೊಡ್ತಾ ಇದ್ದಾನೆ ಈ ರೀತಿ ತಗೊಂಡ್ರೆ ನೀವು ಅವನ ಮಗನಾಗಿ ಹುಟ್ಟಬೇಕಾಗ್ತದೆ ಕರ್ಮಫಲದ ಪ್ರಕಾರ. ಓಕೆ, ಹುಟ್ಟಿ ನೀವು ದುಷ್ಟ ಆಗಬೇಕಾಗ್ತದೆ, ನೀವು ನಿಮ್ಮ ತಂದೆಗೆ ನೋವು ಕೊಡಬೇಕಾಗ್ತದೆ. ಸೊ ಅದೇ ರೀತಿ ಇವರು ಏನು ಕರ್ಮಫಲ ಕ್ರಿಯೇಟ್ ಮಾಡ್ತಾ ಇದ್ದಾರಾ ಅದರೊಟ್ಟಿಗೆ ನೀವು ಲಿಂಕ್ ಆಗಬಾರ್ದು. ನೀವು ಅಂಥ ನೆಗೆಟಿವ್ ಥಾಟ್ ಇದ್ದವರ ಹತ್ರ ನೀವು ಇರಬಾರ್ದು. ಯಾಕೆಂತ ಹೇಳಿದರೆ ಅವರು ಸ್ಟ್ರಾಂಗ್ ಆಗಿ ಏನು ಕರ್ಮವನ್ನು ಅಟ್ರಾಕ್ಟ್ ಮಾಡ್ತಾ ಇದ್ದಾರಾ ಅಂಥದ್ದೇ ಜೀವನದಲ್ಲಿ ನಡೀತದೆ. ಸೊ ಅವರ ಸುತ್ತಮುತ್ತ ಈಗ ಕೆಲವರಿಗೆಲ್ಲ ಇರ್ತದೆ, ಬೇರೆಯವರಿಗೆ ಸೇವೆ ಮಾಡಬೇಕು, ಯಾರಾದರೂ ದುಃಖದಲ್ಲಿದ್ದರೆ ಅವರಿಗೆ ಸಹಾಯ ಮಾಡೋದು, ಹೆಲ್ಪ್ ಮಾಡೋದು, ಇದನ್ನೆಲ್ಲ ತುಂಬ ಸಲ ನಾನು ಹೇಳಿದ್ದೇನೆ. ನಮಗೆ ಅನಿಸ್ತದೆ ತುಂಬ ಒಳ್ಳೆಯವರವರಂತ, ಬಟ್ ಅಂಥವರ ಹತ್ತಿರ ಇರಬಾರ್ದು. ಯಾಕೆಂತ ಹೇಳಿದರೆ ಅವರಿಗೆ ಬೇರೆಯವರಿಗೆ ಸಹಾಯ ಮಾಡೋದು, ಬೇರೆಯವರಿಗೆ ಹೆಲ್ಪ್ ಮಾಡೋದು ಇದೇ ಖುಷಿ ಕೊಡುವಂಥ ಕಾರಣ ಅವರು ಅಂಥದ್ದನ್ನೇ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಸೊ ನೀವು ಕೂಡ ಅವರ ಹತ್ರ ಹೆಲ್ಪ್ ತಗೊಳ್ಳುವಾಗೆ ಅಥವಾ ನೀವು ಅನಾರೋಗ್ಯದಲ್ಲಿ ಬೀಳುವಾಗೆ ಈ ರೀತಿ ಎಲ್ಲ ಆಗ್ತದೆ. ಇದು ಕರ್ಮ ಒಬ್ಬರ ಮೇಲೆ ಒಬ್ಬರಿಗೆ ಅಟ್ರಾಕ್ಟ್ ಆಗುವಂಥದ್ದು. ಸೊ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಸಿಂಪಲ್ ಆಗಿ ಬದುಕುವುದನ್ನು ಕಲಿಬೇಕು. ಮನುಷ್ಯರನ್ನು ಅರ್ಥ ಮಾಡಿಕೊಂಡ್ರೆ ಜೀವನ ತುಂಬ ಸಿಂಪಲ್, ನಾವು ಅದನ್ನು ಕ್ರಿಟಿಕಲ್ ಮಾಡಿಕೊಂಡದ್ದು. ಸೊ ನೀವೇನು ಮಾಡಬೇಕಂತ ಹೇಳಿದರೆ ಎಲ್ಲದರಲ್ಲಿ ಕೂಡ ನೀವು ಪ್ರಾಕ್ಟಿಕಲ್ ಆಗಿ ಒಂದು ಸೀನ್ ನೋಡಬೇಕು ಏನಾಗಬೇಕಂತ. ಮತ್ತು ಈಗ ನೀವೊಂದು ಆಟ ಆಡ್ತಿದ್ರಿ ಮೊಬೈಲಲ್ಲಿ, ನಿಮಗೆ ಏನು ಬೇಕಾ ಅದನ್ನೇ, ನಿಮಗೆ ಕಾರ್ ಬೇಕಾದರೆ ಕಾರ್ ರೇಸ್ ಇದ್ದೇ ಆಟ ಆಡಬೇಕು, ಅರ್ಥ ಆಯ್ತಾ? ಬೈಕ್ ಬೇಕಾದರೆ ಬೈಕ್ ರೇಸ್ ಇದು ಮಾಡಬೇಕು. ಅಥವಾ ಏನಾದರೂ ಕಾಯಿನ್ ಸಿಗುವಂಥ, ಬಂಗಾರ ಕಾಯಿನ್ ಸಿಗುವಂಥದ್ದು, ಹಣ ಸಿಗುವಂಥದ್ದು ಅಂಥದ್ದು ಏನಾದರೂ ಆಟವನ್ನು ಆಡ್ತಾ ಇರಬೇಕು. ಆಗ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ತಗೊಳ್ತದೆ. ಅದೇ ನಾನು ಹೇಳಿದ್ದೇನೆ, ಕೈಗೆ ತುಪ್ಪ ಹಾಕಬೇಕು. ಕೈಗೆ ತುಪ್ಪ ಹಾಕಿದಾಗ ಸಬ್ಕಾನ್ಷಿಯಸ್ ಮೈಂಡ್ ತಗೊಳ್ತದೆ, ಇವನ ಕೈ ತುಂಬ ಸ್ಮೂತ್ ಇದ್ದರೆ ಇವನಿಗೆ ಆರಾಮದಲ್ಲಿ ಕೂತು ತಿನ್ಬೇಕಂತ. ಇಲ್ಲ ನಿಮ್ಮ ಮೈಂಡ್ ಸೆಟ್ ಈ ರೀತಿ ಇದ್ದರೆ ಕಷ್ಟಪಟ್ಟರೆ ನಿಮಗೆ ಆಗೋದು, ಕಷ್ಟಪಟ್ಟರೆ ನಮಗೆ ಕೈ ಕೆಸರಾದರೆ ಬಾಯಿ ಮೊಸರು, ಇಂಥದ್ದೆಲ್ಲ ನೀವು ತಳ್ಕೊಂಡಿದ್ರೆ ಜೀವನ ಇಡೀ ಕಷ್ಟಪಡ್ತಾ ಇರಬೇಕಾಗ್ತದೆ. ಅದರಲ್ಲಿ ಬರುವುದಿಲ್ಲ ಏನು ನಿಮಗೆ. ಯಾಕೆಂತೇಳಿ ನಿಮ್ಮ ಮೈಂಡ್ ಸೆಟ್ ಅದನ್ನು ಬ್ಲಾಕ್ ಮಾಡ್ತದೆ. ಯೂನಿವರ್ಸಿಟಿಯಲ್ಲಿ ಎಲ್ಲ ಇದೆ, ಇಷ್ಟೆಲ್ಲ ಬ್ರಹ್ಮಾಂಡ ಉತ್ಪತ್ತಿ ಆದದ್ದು, ಯಾವುದರಲ್ಲಿ ಕೂಡ ಪ್ರಾಬ್ಲಮ್ ಇಲ್ಲ, ಎಲ್ಲ ತನ್ನಷ್ಟಕ್ಕೆ ಆದದ್ದು, ಹೌದಲ್ವಾ? ಈಗ ಹೇಳ್ತಾರೆ ನೀವು ಇಲ್ಲ ದೇವರು ಮಾಡಿದಂತ ಎಲ್ಲಿ ಕೂಡ ಇಲ್ಲ. ವೇದಗಳಲ್ಲಿ ಉಪನಿಷತ್ತಲ್ಲಿ ಅದನ್ನು ಅಷ್ಟು ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ ಹೇಗೆ ಆಯ್ತಂತ. ತದಾತ್ಮಾನಗಂ ಆಕಾಶ ಸಂಭೂತ ಆಕಾಶದ್ವಾಯು ವಾಯೋರಗ್ನಿ ಆಗ್ನೇಯರಾಪ ಆದ್ಯ ಪೃಥಿವ್ಯ ಔಷಧಿಭ್ಯೋ ಅನ್ನಂ ಅನ್ನಾತ್ ಪುರುಷ, ಈ ರೀತಿಯೆಲ್ಲ ಸೃಷ್ಟಿ ಹೇಗೆ ಉತ್ಪತ್ತಿ ಆಯಿತು. ಅಸದ್ವಾ ಇದಮಗ್ರಮಸಿ ತಥೋ ವೈ ಸಜ್ಜಾಯತ ತದಾತ್ಮಾನಗಂ ಸ್ವಯಂ ಕುರುತ, ತನ್ನಷ್ಟಕ್ಕೆ ತಾನೇ ಆದದ್ದಂತ ಉಪನಿಷತ್ತಲ್ಲಿ ಬರ್ತದೆ. ಬಟ್ ನೀವು ಹೇಳ್ತೀರಿ ಇಲ್ಲ ಇವನೇನು ಮಾತಾಡ್ತಾ ಇದ್ದಾನೆ ದೇವರು ಸೃಷ್ಟಿ ಮಾಡಿದಂತ. ಇದು ಕೇಳೋದು ಪುಸ್ತಕದ ಜ್ಞಾನ ಅಂತ. ಅನುಭವ ಆದಾಗ ನಿಮ್ಗೆ ಇದೆಲ್ಲ ಅರ್ಥ ಆಗ್ತಾ ಹೋಗ್ತದೆ ಏನು ಹೇಳಿದ್ದಾರೆ. ವಿಜ್ಞಾನವನ್ನೇ ಅಧ್ಯಾತ್ಮದಲ್ಲಿ ಹೇಳಿದ್ದು. ಖುಷಿಯಲ್ಲಿ ಸಿಂಪಲ್ ಆಗಿ ನಿಮಗೆ ಯಾರಿಗೂ ಉಪದ್ರ ಮಾಡದೆ, ನಿಮ್ಮಿಂದ ಯಾರಿಗೂ ತೊಂದರೆ ಇಲ್ಲದೆ, ಯಾರಿಗೂ ಅನ್ಯಾಯ ಇಲ್ಲದೆ ಇದನ್ನು ಮಾಡಿದರೆ ಆಟೋಮೆಟಿಕಲಿ ನೀವು ಏನು ತಿಳ್ಕೊಂಡಿರ್ತೀರಿ, ಮೀನಿಗೆ ಫುಡ್ ಹಾಕೋದು ಅಕ್ವೇರಿಯಂ ಇಟ್ಟು ಫುಡ್ ಹಾಕ್ತೀರಿ, ಯಾರೋ ಜ್ಯೋತಿಷ್ ಹೇಳಿದಂತ. ಮನೆಯಲ್ಲಿ ಮೀನು ಫ್ರೈ ಮಾಡ್ತೀರಿ. ಪಾರಿವಾಳಕ್ಕೆ ಹಾಕಿದರೆ ಒಳ್ಳೇದಂತ ಪಾರಿವಾಳಕ್ಕೆ ಹಾಕ್ತೀರಿ, ಮನೆಯಲ್ಲಿ ಚಿಕನ್ ತಂದೂರಿ ಆಗ್ತಾ ಇರ್ತದೆ.
ಈ ರೀತಿ ಮಾಡಿದರೆ ವರ್ಕ್ ಆಗೋದಿಲ್ಲ. ಕರ್ಮ ಅಂತ ಹೇಳಿದರೆ ಪ್ರತಿಯೊಂದು ಇಷ್ಟಿಷ್ಟು ಚಿಕ್ಕದನ್ನು ಕೂಡ ಕರ್ಮ ತಗೊಳ್ಬೇಕಾಗ್ತದೆ. ಅದಕ್ಕೆ ಅನಿಮಾಂಡವ್ಯನ ಕತೆ ಬರ್ತದೆ. ಆ ಮಾಂಡವ್ಯ ಅಂತ ಋಷಿಯಾಗಿದ್ದವ, ಅಷ್ಟು ದೊಡ್ಡ ಅದ್ಭುತ ಋಷಿಯಾಗಿದ್ದವ, ಅವ ಏನು ಮಾಡಿದ ಅಂತ ಹೇಳಿದರೆ ಯಾರ ಕಳ್ಳತನ ಮಾಡಿ ಅವನ ಆಶ್ರಮದಲ್ಲಿ ಇಟ್ಟರು. ಇದೆಲ್ಲ ಕತೆ ಬರ್ತದೆ. ರಾಜನ ಕಳ್ಳತನ ಆಯಿತು, ರಾಜನಿಗೆ ತುಂಬ ಕೋಪ ಬಂದಿತ್ತು. ಕಳ್ಳನನ್ನು ಹುಡುಕ್ಲಿಕ್ಕೆ ಹೇಳುವಾಗ ಅನಿಮಾಂಡವ್ಯನ ಅವನ ಹೆಸರು ಮಾಂಡವ್ಯ ಅಂತ, ಮಾಂಡವ್ಯನ ಆಶ್ರಮದಲ್ಲಿ ಸಿಕ್ಕಿತ್ತು. ಇವನನ್ನು ತಗೊಂಡೋಗಿ ರಾಜ ಕೋಪದಲ್ಲಿದ್ದ ಶೂಲಕ್ಕೆ ಏರಿಸ್ಲಿಕ್ಕೆ ಹೇಳಿದ್ದ. ಅವನ ಗುದಭಾಗಕ್ಕೆ ಶೂಲವನ್ನು ಹಾಕಿ ಮೇಲಿಂದ ಹಾಕಿದ್ರು. ಅವ ಅದರ ಮೇಲೆ ಕೂತು ಧ್ಯಾನಸ್ಥನಾದ. ಆಗ ಎಲ್ರಿಗೆ ಇದಾಯಿತು, ಇವ ಸಾಯಲಿಲ್ಲ, ಧ್ಯಾನಸ್ಥನಾಗಿ ಶೂಲದ ಮೇಲೆ ಕೂತಿದ್ದಾನೆ. ರಾಜನನ್ನು ಕರೆದರು. ರಾಜ ಬಂದ, ನೋಡ್ತಾನೆ ಶೂಲದ ಮೇಲೆ ಗುದದ್ವಾರದೊಳಗೆ ಶೂಲ ಹೋಗಿದೆ, ಅದರ ಮೇಲೆ ಕೂತು ಧ್ಯಾನ ಮಾಡ್ತಾ ಇದ್ದಾನೆ. ಯಾರ ಮಹಾತ್ಮನಾಗಿರ್ಬೇಕು, ತಪ್ಪಾಯ್ತು ಅಂತೇಳಿ ಅವನನ್ನು ಕೆಳಗಿಳಿಸ್ಲಿಕ್ಕೆ ನೋಡುವಾಗ ಅದನ್ನು ಕೆಳಗಿಳಿಸ್ಲಿಕ್ಕೆ ಆಗಲಿಲ್ಲ. ಮತ್ತು ಕಟ್ ಮಾಡಿ ತೆಗೆದ ಅರ್ಧ ತುಂಡು ಅವನ ಗುದದ್ವಾರದ ಒಳಗೆ ಸಿಕ್ಕಾಕೊಂಡಿತು. ಅದರ ನಂತರ ಅವ ಅನಿಮಾಂಡವ್ಯ ಅಂತ ಅವನಿಗೆ ಹೆಸರಾಯಿತು. ರಾಜ ಕೈಕಾಲು ಹಿಡಿದ, ತಪ್ಪಾಯ್ತು ಅಂತ ಹೇಳಿದ, ಎಲ್ಲ ಹೇಳಿದ. ಮಾಂಡವ್ಯ ಹೇಳ್ತಾ ಇದ್ದಾನೆ, ಅದು ಇರಲಿ, ಬಟ್ ನನಗೆ ಈ ಪ್ರಶ್ನೆಗೆ ಉತ್ತರ ಬೇಕು. ನಾನು ಯಾಕೆ ನನಗೆ ಇಂಥ ಘೋರ ನೋವು ಸಿಕ್ಕಿತ್ತು? ಯೋಗ ಮಾರ್ಗದ ಮೂಲಕ ಯಮನೊಂದಿಗೆ ಕನೆಕ್ಟ್ ಆಗ್ತಾನೆ. ಯಮನ ಹತ್ರ ಕೇಳುವಾಗ ಯಮ ಹೇಳ್ತಾನೆ, ನಿನಗೆ ಯಮ ಅಂತ ಹೇಳಿದರೆ ನಿಯಮ, ಅದು ಕೂಡ ನಾನು ಹೇಳಿದ್ದೇನೆ ಮೊದಲು, ಚಿತ್ರಗುಪ್ತ ಅಂದರೆ ಯಾರು. ಯಮ ಹೇಳ್ತಾನೆ, ನೀನು ಚಿಕ್ಕ ಇರುವಾಗ ಚಿಟ್ಟೆಗಳನ್ನೆಲ್ಲ ಹಿಡಿದು ಅದರ ಗುದದ್ವಾರಕ್ಕೆ ಕಡ್ಡಿ ಹಾಕ್ತಿದ್ದಿ. ಆ ನೋವು, ಅವು ಪಟ್ಟ ನೋವಿಗೆ ನಿನಗೆ ಈಗ ಇಂಥ ನೋವು ಸಿಕ್ಕಿತ್ತಂತ. ಮತ್ತು ಅನಿಮಾಂಡವ್ಯ ಹೇಳ್ತಾನೆ, 5 ವರ್ಷದವರೆಗೆ ಇವತ್ತಿನಿಂದ ಯಾವ ಕರ್ಮ ಕೂಡ ಇಫೆಕ್ಟ್ ಆಗಬಾರ್ದು, ಅದು ಸ್ವಪ್ನದಲ್ಲಿ ಕ್ಲಿಯರ್ ಆಗಬೇಕು. ಇದೆಲ್ಲ ಅದು ನಾನು ಮಾಂಡುಕ್ಯೋಪನಿಷತ್ತನ್ನು ವರ್ಣನೆ ಮಾಡುವಾಗ ಹೇಳ್ತೇನೆ ಯಾವ ಲೆಕ್ಕ ಪ್ರಜ್ಞಾಸ್ತರ ಇರ್ತದೆ ಅಂತ. ಟೋಟಲ್ ಏನಂತ ಹೇಳಿದರೆ ಇಷ್ಟಿಷ್ಟು ಚಿಕ್ಕ ತಪ್ಪಿಗೆ ಕೂಡ ಅದಕ್ಕೆ ರಿಸಲ್ಟ್ ಇದೆ. ಸೊ ಯಾವುದನ್ನು ಮಾಡುವಾಗ ಕೂಡ ಇದು ಓಕೆಯಾ, ನನಗೆ ಆದರೆ ಓಕೆಯಾ ಅಂತ ಕೇಳಿ ಮಾಡಿದರೆ ನಿಮಗೆ ಯಾವ ಗುರುವಿನ ಹತ್ರ ಯಾರ ಹತ್ರ ಹೋಗ್ಬೇಕಂತೆಲ್ಲ ನಿಮಗೆ ಆಟೋಮೆಟಿಕಲಿ ಗೊತ್ತಾಗ್ತದೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ನಿಮಗೆ ಕ್ಲೀನಿಂಗ್ ಇಟ್ಕೊಂಡು ನಿಮ್ಮ ಸುತ್ತಮುತ್ತ ಕ್ಲೀನಿಂಗ್ ಇಟ್ಕೊಳ್ಬೋದು, ದೇಹವನ್ನು ಕ್ಲೀನಿಂಗ್ ಇಟ್ಕೊಳ್ಳೋದು, ಮನಸ್ಸನ್ನು ಕ್ಲೀನಿಂಗ್ ಇಟ್ಕೊಳ್ಳೋದು, ಮನೆಯನ್ನು ಕ್ಲೀನಿಂಗ್ ಇಟ್ಕೊಳ್ಳೋದು. ಈ ಕ್ಲೀನಿಂಗ್ ಇದ್ದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಿಜವಾಗಿ ಅರ್ಜಿ ಇದ್ದರೆ, ಬೇರೆಯವರಿಗೋಸ್ಕರ ಅಲ್ಲ, ತೋರಿಸ್ಲಿಕ್ಕೆಲ್ಲ, ನಿಜವಾಗಿ ನಿಮಗೆ ಆ ಒಳಗಿಂದ ಕ್ಲೀನಿಂಗ್ ಇಂದ ಬಂದಿದ್ದರೆ, ನಾನು ಹೇಳ್ತಿದ್ದೇನೆ ನೀವು ನರಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಯಾವುದು ಮಾಡಬೇಕಂತಿಲ್ಲ. ಹೇಗೆ ಅಂತೇಳಿದರೆ ನರಕ ಸ್ವರ್ಗ ಇರುವುದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ. ನಿಮಗೆ ನಿಜವಾಗಿ ಕ್ಲೀನಿಂಗೇ ಬೇಕಂತೇಳಿದರೆ ನರಕ ಇರುವುದು ಗಲೀಜಲ್ಲಿ, ಆಯ್ತಲ್ವಾ? ಸೊ ನಿಮಗೆ ಇದೆಲ್ಲ ಸಿಂಪಲ್ ಟೆಕ್ನಿಕ್ ನಾನು ಹೇಳ್ತಾ ಇದ್ದೇನೆ, ಅದ್ಭುತವಾದ ರಹಸ್ಯ ಇದೆ ಇದರಲ್ಲಿ. ನೀವು ನರಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಹೇಗೆ ಇದ್ರೆ ನಡೀತದೆ, ಹೇಗೆ ಇದ್ರೆ ಅಂತ ಹೇಳಿದರೆ ಡೈರೆಕ್ಟ್ ಅಲ್ಲಿಗೆ ತಗೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಇಟ್ಕೊಂಡು ಹೇಳ್ಕೊಂಡು ಹೋಗೋದಿಲ್ಲ. ಸಬ್ಕಾನ್ಷಿಯಸ್ಲಿ ನೀವು ಅಲ್ಲಿಗೆ ಓಪನ್ ಅಪ್ ಆಗ್ತೀರಿ. ಇಲ್ಲಿ ದೇಹ ಬಿಟ್ಟ ಕೂಡಲೇ ಅಲ್ಲಿ ಓಪನ್ ಆಗ್ತೀರಿ. ಹೇಗೆ ನಿಮ್ಮ ಕನಸಲ್ಲಿ ನೀವು ಹೋಗ್ತೀರಾ ಅದೇ ರೀತಿ. ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು ಕರ್ಮದ ಬಗ್ಗೆ. ಸೊ ನಾನು ನಿಮಗೆ ತುಂಬ ಕಂಪ್ಯೂಷನ್ ಮಾಡ್ಕೊಳ್ಳೋದಿಲ್ಲ, ಸಿಂಪಲ್ ಆಗಿ ನೀವು ತಗೊಳ್ಳಿ. ನೀವು ಕರ್ಮ ಮಾಡಿ, ಒಳ್ಳೆ ಕರ್ಮ ಮಾಡಿ, ಅದನ್ನು ದೇವರಿಗೆ ಅರ್ಪಣೆ ಮಾಡಿ. ಯಾರಿಗಾದರೂ ಒಂದು ದೇವರನ್ನು ಇಟ್ಕೊಂಡು ಯಾವುದಾದ್ರೂ ಒಂದು ರೂಪವನ್ನು, ನಿಮಗೆ ಇಷ್ಟ ಆದ ರೂಪವನ್ನು. ನಂತರ ಏನಂತ ಹೇಳಿದರೆ ಯಾವ ಕೆಲಸ ಮಾಡೋ ಮೊದಲು ಕೂಡ ಇದು ನನಗೆ ಆದರೆ ಓಕೆ ಅಂತ ಕೇಳ್ಕೊಳ್ಳಿ. ಇಷ್ಟು ನೀವು 2 ಆನ್ಸರ್, ಸಿಂಪಲ್ ಆನ್ಸರ್ ತಗೊಂಡ್ರೆ ಮತ್ತೆ ನೀವು ಎಲ್ಲೆಲ್ಲಿ ತಿರುಗಬೇಕು, ಸುಮ್ಮನೆ ದೊಡ್ಡ ದೊಡ್ಡ ಕ್ವಶನ್ ಕೇಳಬೇಕಂತ ಏನಿಲ್ಲ. ಎಲ್ಲದು ನಿಮಗೆ ಆಟೋಮೆಟಿಕಲಿ ಬರ್ತಾ ಹೋಗ್ತದೆ. ಜೀವನದಲ್ಲಿ ನಿಮ್ಮ ಬದಲಾವಣೆ ಬರ್ತಾ ಹೋಗ್ತದೆ, ಬದುಕು ಬದಲಾಗ್ತದೆ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೆ ಖುಷಿಯಾಗಿರಿ, ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ಳಿ. ನಮಸ್ಕಾರ.